ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಜಿಲ್ಲಾ ಪಂಚಾಯತ್ CET ಪ್ರೋಗ್ರಾಮಲ್ಲಿ ಇವತ್ತು ಕಲಿಯುವಂತಹ ಪಾಠ ಫಸ್ಟ್ PUCಯ ಫಸ್ಟ್ 2 ಚಾಪ್ಟರ್ಸು, ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಆ್ಯಂಡ್ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್. ಭಾಳ ಬಯಾಲಜಿಯ ಬೇಸಿಕ್ ಕಾನ್ಸೆಪ್ಟನ್ನು ಒಳಗೊಂಡಂತಹ 2 ಚಾಪ್ಟರ್ಗಳಲ್ಲಿ ಡೈವರ್ಸಿಟಿ ಆಫ್ ಲಿವಿಂಗ್ ವರ್ಲ್ಡಲ್ಲಿ ನಾವು ಜನರಲಿ ಬೈನಾಮಿಯಲ್ ನಾಮನ್ಕ್ಲೇಚರ್, ಕಾರ್ಲಸ್ ಲಿನೇಯಸ್ನ ಬೈನಾಮಿಯಲ್ ನಾಮನ್ಕ್ಲೇಚರ್ನನ್ನು ನಾವು ಸ್ಟಡಿ ಮಾಡ್ತೇವೆ. ಇನ್ನು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟ್ರಲ್ಲಿ ಫಸ್ಟ್ harish ವಿಟ್ಟಾಕರ್ ಡಿವೈಡ್ ಮಾಡಿದಂಥ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ನ 5 ಕಿಂಗ್ಡಮ್ಗಳ ಬೇಸಿಕ್ ಕ್ಯಾರೆಕ್ಟರ್ನ ಸ್ಟಡಿ ಮಾಡ್ತೇವೆ. ಕಿಂಗ್ಡಮ್ ಮೊನೀರಾ, ಪ್ರೊಟಿಸ್ಟಾ, ಮೈಕೋಟಾ, ಮೆಟಾಫೈಟಾ ಮತ್ತು ಮೆಟಾಝೋವಾದ ಜನರಲ್ ಕ್ಯಾರೆಕ್ಟರನ್ನು ನಾವು ಸ್ಟಡಿ ಮಾಡ್ತೇವೆ. ಈ 2 ಚಾಪ್ಟರ್ಗಳಿಂದ ಆಯ್ದುಕೊಂಡಂತಹ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು CET ಆಸ್ಪೆಕ್ಟಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿಂದ ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದರ ಇನ್ ಆ್ಯಂಡ್ ಅರೌಂಡ್ ದೋಸ್ ಕ್ವಶನ್ಸ್ ಲೆಟ್ ಅಸ್ ಡಿಸ್ಕಸ್ ಫ್ಯೂ ಕಾನ್ಸೆಪ್ಟ್ಸ್. ಓಕೆ, ಲೆಟ್ ಅಸ್ ಗೋ ಟು ದಿ ವೆರಿ ಫಸ್ಟ್ ಕ್ವಶನ್, ಟ್ಯಾಕ್ಸಾನಮಿಕ್ ಹೈರಾರ್ಚಿ. ಹೈರಾರ್ಚಿ ಅಂತ ಹೇಳಿದ್ರೆ ಅರೇಂಜ್ ಮಾಡೋದು, ಅದು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರಲ್ಲಿ ಈ ಟ್ಯಾಕ್ಸಾನಮಿಯ ಎಲ್ಲ ಕ್ಯಾಟಗರಿಗಳನ್ನು ಅರೇಂಜ್ ಮಾಡ್ತಾ ಹೋಗೋದು. ಟ್ಯಾಕ್ಸಾನಮಿ ಅಂದರೆ ಏನು? ಟ್ಯಾಕ್ಸಾನಮಿ ಈಸ್ ಎ ಸೈನ್ಸ್ ಆಫ್ ನೇಮಿಂಗ್ ಆ್ಯನ್ ಆರ್ಗ್ಯಾನಿಸಮ್. ಯಾವುದಾದ್ರೂ ಒಂದು ಜೀವಿ ಹೊಸತಾಗಿ ಸಿಕ್ಕಿದರೆ ಅದನ್ನು ಐಡೆಂಟಿಫೈ ಮಾಡಿ, ಕ್ಲಾಸಿಫೈ ಮಾಡಿ, ಅವುಗಳಿಗೊಂದು ಹೆಸರನ್ನು ಕೊಡುವಂಥ ಸೈನ್ಸ್. ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮನ್ಕ್ಲೇಚರ್, ಇದನ್ನು ಒಟ್ಟಾಗಿ ನಾವು ಈ ವಿಜ್ಞಾನವನ್ನು, ಈ ಕಾನ್ಸೆಪ್ಟನ್ನು ನಾವು ಟ್ಯಾಕ್ಸಾನಮಿ ಅಂತ ಕರಿತೇವೆ. ಟ್ಯಾಕ್ಸಾನಮಿಯಲ್ಲಿ ವಿವಿಧ ಹಂತಗಳು ಬರ್ತವೆ, ಡಿಫ್ರೆಂಟ್ ಸ್ಟೇಜ್. ಅವುಗಳನ್ನ ಅರೇಂಜ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಟ್ಯಾಕ್ಸಾನಮಿಕ್ ಹೈರಾರ್ಚಿ ಅಂತ ಕರಿತೇವೆ. ಅದಕ್ಕೆ ಬೇರೆ ಬೇರೆ ಕ್ಯಾಟಗರಿಗಳಿದ್ದು ನಾವು ಬೇರೆ ಬೇರೆ ಟ್ಯಾಕ್ಸಾ ಅಂತ ಕರಿತೇವೆ. ಈ ಬೇರೆ ಬೇರೆ ಟ್ಯಾಕ್ಸಾಗಳಲ್ಲಿ ನಾವು ಕಿಂಗ್ಡಮ್ ಡಿವಿಷನ್ ಅಂತ ನಾವು ಪ್ಲ್ಯಾಂಟಲ್ಲಿ ಕಿಂಗ್ಡಮ್, ಫ್ಯಾಮಿಲಿ, ಕ್ಲಾಸ್, ಆರ್ಡರ್, ಜೀನಸ್, ಸ್ಪೀಶೀಸ್, ಇದೆಲ್ಲ ನೀವು ಥಿಯರಿ ಕ್ಲಾಸಲ್ಲಿ ಓದಿರ್ತೀರಿ. ಇದನ್ನು ಅರೇಂಜ್ ಮಾಡೋದು ಹೇಗೆ ಅನ್ನೋದನ್ನು ಟ್ಯಾಕ್ಸಾನಮಿಕ್ ಹೈರಾರ್ಚಿ ಅಂತ ಕರಿತೇವೆ. ಟ್ಯಾಕ್ಸಾನಮಿಕ್ ಹೈರಾರ್ಚಿ ಏನು? ಈ 4 ಆಪ್ಷನ್ಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗ್ತದೆ. ಯಾವುದು ಟ್ಯಾಕ್ಸಾನಮಿ ಹೈರಾರ್ಚಿ? ಸ್ಟೆಪ್ ವೈಸ್ ಅರೇಂಜ್ಮೆಂಟ್ ಆಫ್ ಆಲ್ ಕ್ಯಾಟಗರೀಸ್ ಫಾರ್ ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗಳನ್ನು ಅರೇಂಜ್ ಮಾಡುವಂಥ, ಸ್ಟೆಪ್ ವೈಸ್ ಅರೇಂಜ್ ಮಾಡುವಂತಹ ಸಿಸ್ಟಮನ್ನು ನಾವು ಟ್ಯಾಕ್ಸಾನಮಿ ಹೈರಾರ್ಚಿ ಅಂತ ಹೇಳ್ತೇವೆ. ಅಥವಾ ಟ್ಯಾಕ್ಸಾನಮಿ ಹೈರಾರ್ಚಿ ಅನ್ನುವಂಥದ್ದು ಯಾವುದಾದ್ರೂ ಸೀನಿಯರ್ ಟ್ಯಾಕ್ಸಾನಮಿಸ್ಟ ಅಥವಾ ಲಿಸ್ಟ್ ಆಫ್ ಬೊಟಾನಿಸ್ಟ್ ಮತ್ತು ಝುವಾಲಜಿಸ್ಟನ್ನು ನಾವು ಟ್ಯಾಕ್ಸಾನಮಿ ಹೈರಾರ್ಚಿ ಅಂತ ಕರೀತೇವೆ. ಅಥವಾ ಕ್ಲಾಸಿಫಿಕೇಷನ್ ಆಫ್ ಎ ಪರ್ಟಿಕ್ಯುಲರ್ ಸ್ಪೀಶೀಸ್, ಒಂದು ಜಾತಿಯ ಸ್ಪೀಶೀಸನ್ನು ಅವುಗಳ ಫಾಸಿಲ್ ರೆಕಾರ್ಡ್ನ ಮೇಲೆ ಅರೇಂಜ್ ಮಾಡೋದನ್ನು ಹೈರಾರ್ಚಿ ಅಂತ ಕರೀತೇವೆ. ಇಲ್ಲಿ ನಿಮಗೆ ನೋಡಿದ ಕೂಡಲೇ ನಾನು ಆಗಷ್ಟೇ ಹೇಳಿದೆ, ನಿಮಗೆ ಗೊತ್ತಿದೆ. ಇಟ್ ಈಸ್ ಎ ಸ್ಟೆಪ್ ವೈಸ್ ಅರೇಂಜ್ಮೆಂಟ್ ಆಫ್ ಆಲ್ ಕ್ಯಾಟಗರೀಸ್ ಫಾರ್ ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಒಂದು ಹೊಸತಾಗಿ ಒಂದು ಜೀವಿ ನಮಗೆ ಸಿಕ್ಕಿದರೆ ಅದನ್ನು ವಿವಿಧ ಹಂತಗಳಲ್ಲಿ ಕ್ಲಾಸಿಫಿಕೇಷನ್ ಮಾಡುವಂಥದ್ದು, ಆ ಪ್ರತಿಯೊಂದು ಟ್ಯಾಕ್ಸಾವನ್ನು ಅರೇಂಜ್ ಮಾಡೋದನ್ನು ನಾವು ಟ್ಯಾಕ್ಸಾನಮಿಕ್ ಹೈರಾರ್ಚಿ ಅಂತ ಕರಿತೇವೆ. ಅದನ್ನು ಲಿನೇಯನ್ ಹೈರಾರ್ಚಿ, ಕ್ಯಾರೋಲಸ್ ಲಿನೇಯಸ್ ಕೇಳಿರ್ಬೋದು ನೀವು ಹೆಸರು. ಲಿನೇಯಸ್ನ ಕ್ಯಾರೋಲಸ್ ಲಿನೇಯಸ್ ಮಾಡಿದಂತಹ ಈ ಸೈನ್ಸ್, ಅದನ್ನು ನಾವು ಲಿನೇಯನ್ ಹೈರಾರ್ಚಿ ಅಂತ ಕರೀತೇವೆ. ಲಿನೇಯನ್ ಹೈರಾರ್ಚಿ ಇಸ್ ನಥಿಂಗ್ ಬಟ್ ದಿ ಅರೇಂಜ್ಮೆಂಟ್ ಆಫ್ ದಿ ಆಲ್ ದ ಕ್ಯಾಟಗರೀಸ್ ಫಾರ್ ದ ಕ್ಲಾಸಿಫಿಕೇಷನ್. ನಾವು ಅದನ್ನು ಕ್ಲಾಸಿಫೈ ಮಾಡಿದ ಮೇಲೆ ಆ ಪ್ಲ್ಯಾಂಟ್, ಆ ಅನಿಮಲ್ ಯಾವ ಕಿಂಗ್ಡಮ್ಗೆ, ಯಾವ ಫೈಲಮ್ಗೆ, ಯಾವ ಫ್ಯಾಮಿಲಿಗೆ, ಯಾವ ಆರ್ಡರ್ಗೆ, ಯಾವ ಜೀನಸ್ಗೆ, ಯಾವ ಸ್ಪೀಶೀಸ್ಗೆ ಅದು ಸೇರ್ತದೆ ಅನ್ನೋದನ್ನು ಅರೇಂಜ್ ಮಾಡುವಂತಹ ಸೈನ್ಸನ್ನು ನಾವು ಟ್ಯಾಕ್ಸಾನಮಿ ಅಥವಾ ಅದರ ಅರೇಂಜ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಟ್ಯಾಕ್ಸಾನಮಿ ಹೈರಾರ್ಚಿ ಅಂತ ಕರೀತೇವೆ. ಓಕೆ, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಇದರ ಮೇಲೆ 2-3 ಪ್ರಶ್ನೆಗಳು ಬರ್ತವೆ. ಇಲ್ಲಿ ನೋಡಿ, ಸೆಲೆಕ್ಟ್ ದಿ ಆಪ್ಷನ್ ವಿತ್ ಎ ಮಿಸ್ ಮ್ಯಾಚ್ಡ್ ಟ್ಯಾಕ್ಸಾನಮಿ ಕ್ಯಾಟಗರಿ. ಇದರಲ್ಲಿ ಮಿಸ್ ಮ್ಯಾಚ್ ಆಗಿರುವಂತಹ ಟ್ಯಾಕ್ಸಾನಮಿ ಕ್ಯಾಟಗರಿ ಯಾವುದು ಅಂತ ನೋಡಿ. ಸ್ಯಾಪಿಂಡೇಲ್ ಅನ್ನುವಂಥದ್ದು ಒಂದು ಆರ್ಡರ, ಅನಾಕಾರ್ಡಿಯೇಸಿಯೆ ಅನ್ನುವಂಥದ್ದು ಕ್ಲಾಸ್ ಅನ್ನೋದು ಸರಿಯಾ? ಮ್ಯಾಂಜಿಫೆರಾ is a scientific name of mango. Mangifera indica ಅಂತ ಹೇಳಿದ್ರೆ ಮ್ಯಾಂಗೋ.
ಮ್ಯಾಂಜಿಫೆರಾ ಅನ್ನುವಂಥದ್ದು ಜೀನಸ್ಸ, ಆ್ಯಂಜಿಯೋಸ್ಪರ್ಮೆ ಅನ್ನುವಂಥದ್ದು ಡಿವಿಷನ್ನ, ಇದರಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಈಗ ಮ್ಯಾಂಗೋದ ಸೈಂಟಿಫಿಕ್ ನೇಮ್ ಏನು? ಮ್ಯಾಂಜಿಫೆರಾ ಇಂಡಿಕಾ. ಇದರ ನಾವು ಟ್ಯಾಕ್ಸನಾಮಿಕ್ ಹೈರಾರ್ಚಿಯನ್ನು ಬರಿಬೇಕಾದ್ರೆ ಫಸ್ಟ್ ನಾವೇನು ಬರಿತೇವೆ, ಇದು ಪ್ಲ್ಯಾಂಟ್ ಆಗಿರೋದಕ್ಕೆ ನಾವು ಫಸ್ಟ್ ಅದನ್ನು ಕಿಂಗ್ಡಮ್ ಗೊತ್ತಿದೆ ನಮಗೆ. ಮ್ಯಾಂಗೋ ಪ್ಲ್ಯಾಂಟ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಮೆಟಾಫೈಟಾ ಅಥವಾ ಪ್ಲಾಂಟೆ. ಇದು ಮೆಟಾಫೈಟ್ ಅಥವಾ ಪ್ಲಾಂಟೆಗೆ ಸೇರಿರುವಂತಹ, ಪ್ಲಾಂಟೆ ಅನ್ನುವಂಥ ಕಿಂಗ್ಡಮ್ಗೆ ಸೇರಿರುವಂತಹ ಒಂದು ಲಿವಿಂಗ್ ಆರ್ಗಾನಿಸಮ್. ಇದು ಡಿವಿಷನ್. ನೋಡಿ, ಪ್ಲ್ಯಾಂಟ್ಗಳ ಕ್ಲಾಸಿಫಿಕೇಷನಲ್ಲಿ ನಾವು ಡಿವಿಷನ್ ಅನ್ನೋ ಶಬ್ದವನ್ನು ಬಳಸ್ತೇವೆ. ಅದೇ ಅನಿಮಲಲ್ಲಾದರೆ ಇಲ್ಲಿ ಯೂಸ್ ದಿ ಟರ್ಮ್ ಫೈಲಮ್. ಅದು ಕರೆಕ್ಟಾಗಿ ಗೊತ್ತಿರಬೇಕು. ಅನಿಮಲಲ್ಲಿ ನಾವು ಫೈಲಮನ್ನು ಬಳಸಿದರೆ ಪ್ಲ್ಯಾಂಟ್ ಕ್ಲಾಸಿಫಿಕೇಷನಲ್ಲಿ ನಾವು ಡಿವಿಷನ್ ಅನ್ನೋದನ್ನು ಬರಿತೇವೆ. ಸೊ ಯಾವ ಡಿವಿಷನ್ಗೆ? ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳಿದ್ರೆ ದ ಮ್ಯಾಂಗೋ ಪ್ಲ್ಯಾಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಕ್ಲಾಸಿಫಿಕೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 5 ಆರ್ಗ್ಯಾನಿಸಮ್, ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ ಮತ್ತು ವೀಟ್. ಮ್ಯಾನ್ನ ಸೈಂಟಿಫಿಕ್ ಕ್ಲಾಸಿಫಿಕೇಷನ್ ಏನಿದೆ ಅದನ್ನು ನೀವು ಓದಿಕೊಂಡು ಹೋಗಬೇಕಾಗುತ್ತೆ ಸಿ ಇ ಟಿಗೆ ಹೋಗಬೇಕಾದ್ರೆ. ಅದೇ ಥರ ಮ್ಯಾಂಗೋದ ಎಲ್ಲ ಆರ್ಡ್ರ್ಗಳು, ವೀಟ್ ಗೋಧಿ ಇದರ ಕ್ಲಾಸಿಫಿಕೇಷನ್ನ ಓದಿಕೊಂಡು ಹೋಗಬೇಕು. ಹಾಗೆ ಹೌಸ್ ಫ್ಲೈನ ಮಸ್ಕಾ ಡೊಮೆಸ್ಟಿಕಾ ಅದರ ಕ್ಲಾಸಿಫಿಕೇಷನ್ ಸಿಸ್ಟಮನ್ನು ಕೂಡ ದಯವಿಟ್ಟು ಓದಿಕೊಂಡು ಹೋಗಬೇಕಾಗತ್ತೆ. ಓಕೆ, ಈಗ ಲೆಟ್ ಅಸ್ ಸ್ಟಡಿ ಯಾವ ಡಿವಿಷನಿಗೆ ಮ್ಯಾಂಗೋ ಸೇರ್ತದೆ. ಮ್ಯಾಂಗೋ ಬಿಲಾಂಗ್ ಟು ದಿ ಡಿವಿಷನ್ ಆ್ಯಂಜಿಯೋಸ್ಪರ್ಮೆ. ಇದೊಂದು ಆ್ಯಂಜಿಯೋಸ್ಪರ್ಮ್, ಹೂವನ್ನು ಬಿಡುವಂತಹ ಗಿಡಗಳ ಜಾತಿಗೆ ಸೇರಿರುವಂಥದ್ದು. ನೆಕ್ಸ್ಟ್ ಯಾವ ಕ್ಲಾಸ್ ಯಾವುದು? ಮೋನೋಕಾಟಿಲಿಡೋನೆನ, ಡೈಕಾಟಿಲಿಡೋನೆನ? ಏಕದಳ ಗಿಡನ, ದ್ವಿದಳನ, ಡೈಕಾಟಿಲಿಡೋನೆ. ಇದು ದ್ವಿದಳ ಸಸ್ಯವಾಗಿರೋದಕ್ಕೆ ಇಟ್ ಬಿಲಾಂಗ್ ಟು ಡೈಕಾಟಿಲಿಡೋನೆ. ಓಕೆ, ಕ್ಲಾಸ್ ಆದಮೇಲೆ ಆರ್ಡರ್. ಮ್ಯಾಂಗೋ ಬಿಲಾಂಗ್ ಟು ದಿ ಆರ್ಡರ್ ಸ್ಯಾಪಿಂಡೇಲ್ಸ್. ಆಮೇಲೆ ಫ್ಯಾಮಿಲಿ ಅನಾಕಾರ್ಡಿಯೇಸಿಯೇ. ಜೀನಸ್ ಇಲ್ಲೇ ಇದೆ, ಜೀನಸ್ ಮ್ಯಾಂಜಿಫೆರಾ, ಸ್ಪೀಷೀಸ್ ನೇಮ್ ಇಸ್ ಇಂಡಿಕಾ. ಯಾವುದು ಸರಿ ಇದೆ? ಈಗ ನಾವು ಆಪ್ಷನಲ್ಲಿ ನೋಡಿದಾಗ ಯಾವುದು ಸರಿ ಇದೆ? ಆರ್ಡರ್ ಸ್ಯಾಪಿಂಡೇಲ್ಸ್ ಅನ್ನೋದು ಸರಿ ಇದೆ. ಕ್ಲಾಸ್ ಅನಾಕಾರ್ಡಿಯೇಸಿಯೇ ಸರಿ ಇದೆಯಾ? ತಪ್ಪು. ಇಟ್ಸ್ ನಾಟ್. ಅನಾಕಾರ್ಡಿಯೇಸಿಯೇ ಅನ್ನುವಂಥದ್ದು ಕ್ಲಾಸ್ ಅಲ್ಲ, ಅನಾಕಾರ್ಡಿಯೇಸಿಯೇ ಅನ್ನುವಂಥದ್ದು ಫ್ಯಾಮಿಲಿ. ಆದ್ದರಿಂದ ಇದು ತಪ್ಪಿದೆ. ಜೀನಸ್ ಸರಿ ಇದೆ, ಡಿವಿಷನ್ ಆ್ಯಂಜಿಯೋಸ್ಪರ್ಮ್ ಸರಿ ಇದೆ. ಸೊ ದ ಆನ್ಸರ್, ರೈಟ್ ಆನ್ಸರ್ ಈಸ್, ನೋಡಿ ಇಲ್ಲಿ ಚಾರ್ಟ್ ಇದೆ, ಇದನ್ನು ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಮ್ಯಾನ್ ಸೈಂಟಿಫಿಕ್ ನೇಮ್ ಇಸ್ ಹೋಮೋ ಸೆಪಿಯನ್ಸ್, ಬಿಲಾಂಗ್ ಟು ದಿ ಫೈಲಮ್ ಕಾರಿಡೇಟಾ, ಕ್ಲಾಸ್ ಮೆಮೇಲಿಯಾ, ಆರ್ಡರ್ ಪ್ರೈಮೇಟಾ, ಫ್ಯಾಮಿಲಿ ಹೋಮೋನಿಡೆ, ಜೀನಸ್ ಹೋಮೋ, ಆ್ಯಂಡ್ ಸ್ಪೀಷೀಸ್ ನೇಮ್ ಇಸ್ ಹೋಮೋ ಸೆಪಿಯನ್ಸ್. ಹೋಮೋ ಸೆಪಿಯನ್ಸ್ ಇದು ಇಂಪಾರ್ಟೆಂಟ್. ಇನ್ನು ಹೌಸ್ ಫ್ಲೈ ಬಿಲಾಂಗ್ ಟು ದಿ ಫೈಲಮ್ ಆರ್ಥ್ರೋಪೋಡಾ, ಕ್ಲಾಸ್ ಇನ್ಸೆಕ್ಟಾ, ಆರ್ಡರ್ ಡಿಪ್ಥೀರಾ, ಫ್ಯಾಮಿಲಿ ಮೂಸುಡೆ, ಮಸ್ಕಾ ಡೊಮೆಸ್ಟಿಕಾ. ಇನ್ನು ಮ್ಯಾಂಗೋ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ. ದೆನ್ ವೀಟ್ನ ಸೈಂಟಿಫಿಕ್ ಕ್ಯಾಟಗರಿಯನ್ನು ನೀವು ನೋಡ್ತಾ ಹೋದರೆ ಫೈಲಮ್ ಆ್ಯಂಜಿಯೋಸ್ಪರ್ಮೆ, ಇದು ಮೊನೊಕಾಟಿಲಿಡೋನೆ, ಇದು ಏಕದಳ ಗಿಡವಾಗಿರೋದಕ್ಕೆ ನಾವು ಅದನ್ನು ಪೋಯೇಲ್ಸ್ ಅನ್ನೋದು ಆರ್ಡರ್. ಪೋಯೇಸಿ ಅನ್ನೋ ಫ್ಯಾಮಿಲಿ. ನೋಡಿ, ಪೋಯೇಸಿ ಫ್ಯಾಮಿಲಿ ಇಂಪಾರ್ಟೆಂಟ್. ಇದು ನಿಮ್ಮ ಥಿಯರಿಯ NCERT ಸಿಲೆಬಸ್ಸಲ್ಲಿ ಪೋಯೇಸಿಯೆ ಫ್ಯಾಮಿಲಿಯ ಡಿಸ್ಕ್ರಿಪ್ಷನ್ ಇಲ್ಲ. ಆದರೆ ನೀಟ್ ಅಟೆಂಡ್ ಮಾಡುವವರು ಪೋಯೇಸಿಯೆ ಫ್ಯಾಮಿಲಿಯನ್ನು ಓದಿಕೊಂಡು ಹೋಗಿ. ನೀಟ್ ಸಿಲೆಬಸ್ಸಲ್ಲಿ ಇದನ್ನು ಎಕ್ಸ್ಟ್ರಾ ಜನರಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಫ್ಲೋರಲ್ ಫಾರ್ಮುಲಾ ಆ್ಯಂಡ್ ಫ್ಲೋರಲ್ ಡಯಾಗ್ರಾಮ್ ಆಫ್ ಪೋಯೇಸಿಯೆ ಫ್ಯಾಮಿಲಿಯನ್ನು ಕೊಟ್ಟಿದ್ದಾರೆ. ಅದರಿಂದ ನೀವು ಸ್ಪೆಷಲಿ ಸ್ಟೂಡೆಂಟ್ಸ್ ಅದನ್ನು ಓದಿಕೊಂಡು ಹೋಗಬೇಕಾಗತ್ತೆ. ಜನರಲಿ ನಮಗೆ ಟ್ಯಾಕ್ಸಾನಮಿ ಎನ್ನುವ ಚಾಪ್ಟರ್, ಈಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲ್ಯಾಂಟ್ಸಲ್ಲಿ ನಮಗೆ ಟ್ಯಾಕ್ಸಾನಮಿ ಬರ್ತದೆ. ಅಲ್ಲಿ ಪ್ರಾಯಶಃ ಈಗ ಹೊಸ ರಿವೈಸ್ ಆಗಿರೋ ಸಿಲೆಬಸಲ್ಲಿ ಒಂದೇ ಒಂದು ಫ್ಯಾಮಿಲಿ ಇದೆ, ಸೋಲನೇಸಿಯೆ. ಆದರೆ ನಿಮ್ಮ ನೀಟ್ ಸಿಲೆಬಸಲ್ಲಿ ಪೋಯೇಸಿಯೆ, ಮಾಲ್ವೇಸಿಯೆ, ಫ್ಯಾಬೇಸಿಯೆ ಮತ್ತು
ಸೋಲನೇಸಿಯೆ ಈ ಫ್ಯಾಮಿಲಿಗಳು ಇಷ್ಟಿದೆ. ಅದರಲ್ಲಿ ಪೊಯೇಸಿಯೆ ದ ಗ್ರಾಸ್ ಫ್ಯಾಮಿಲಿ, ಎಲ್ಲ ಜಾತಿಯ ಹುಲ್ಲುಗಳು ಈ ಫ್ಯಾಮಿಲಿಗೆ ಸೇರಿರುವಂಥದ್ದು. ಸೊ ನಮ್ಮ ವೀಟು ಕೂಡ ಪೊಯೇಸಿಯ ಫ್ಯಾಮಿಲಿಗೆ ಸೇರಿದೆ. ಸೈಂಟಿಫಿಕ್ ನೇಮ್ ಇಸ್ ಟ್ರಿಟಿಕಮ್ ಈಸ್ಟ್ರೀವಮ್. ಓಕೆ, ಇದು ಕ್ಯಾಟಗರಿ. ನೋಡಿ, ಇಲ್ಲಿ ಈ ಚಾಪ್ಟ್ರಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ದ ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಮೊದಲು ನಾನು ಬ್ರೀಫಾಗಿ ನಿಮಗೆ ಇದರ ಸಮ್ಮರಿಯನ್ನು ಹೇಳ್ತೇನೆ. ಯಾವುದೇ ಒಂದು ಜೀವಿ ನಾವು ಹೊಸದಾಗಿ ಕಂಡು ಹಿಡಿದಾಗ ಅದಕ್ಕೊಂದು ನೇಮಿಂಗ್ ಕನ್ವೆನ್ಷನ್ ಇದೆ, ಅದಕ್ಕೆ ಹೆಸರಿಡುವಂಥ ಒಂದು ಕಾರ್ಯಕ್ರಮ ಇದೆ. ಆ ಹೆಸರಿಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂತಹ ರೂಲ್ ಇದೆ. ಆ ರೂಲ್ ಯಾವುದು ಅಂತ ಹೇಳಿದರೆ ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಅದನ್ನು ಕೂಡ ಕ್ಯಾರೋಲಸ್ ಲಿನಿಯಸ್ ಮಾಡಿರುವಂತಹ ಬೈನಾಮಿಯಲ್ ನಾಮನ್ಕ್ಲೇಚರ್ನ ರೂಲ್ಸ್ಗಳನ್ನು ದಯವಿಟ್ಟು ಓದಿಕೊಂಡು ಹೋಗಬೇಕು. ಅದರ ಮೇಲೆ ಪ್ರಶ್ನೆಗಳಿದೆ, ನಾವು ಅದು ಬಂದಾಗ ಡಿಸ್ಕಸ್ ಮಾಡುವ. ಓಕೆ, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಕ್ಲಾಸ್ ಅದು ಡೈಕಾಟಿಲಿಡೋನೇ ಆಗಬೇಕು. ಓಕೆ, ದ ನೆಕ್ಸ್ಟ್ ಪ್ರಶ್ನೆ. ಓಕೆ, binomial nomenclature is given by Carolus Linnaeus is being practiced by the biologists all over the world. ಅಸರ್ಷನ್ ಕರೆಕ್ಟಾಗಿ ಓದ್ಕೊಳ್ಳಿ. ಕರೋಲಸ್ ಲಿನಿಯಸ್ ಮಾಡಿರುವಂತಹ ಬೈನಾಮಿಯಲ್ ನಾಮನ್ಕ್ಲೇಚರ್ನ ರೂಲು ಜಗತ್ತಿನಾದ್ಯಂತ ಎಲ್ಲ ವಿಜ್ಞಾನಿಗಳು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ರೂಲ್ ಪ್ರಕಾರ ಈಚ್ ನೇಮ್ ಆಫ್ ದಿ ಸಿಸ್ಟಮ್ ಹ್ಯಾಸ್ 2 ಕಾಂಪೊನೆಂಟ್ಸ್. ಒಂದು ಜೀವಿಗೆ ಹೆಸರನ್ನು ಇಡಬೇಕಾದ್ರೆ ಅದು 2 ಕಾಂಪೊನೆಂಟ್ಗಳನ್ನು ಇಟ್ಟು ಹೆಸರನ್ನು ಇಡ್ತೇವೆ. ಸೊ ಒಂದು ಹೆಸರಲ್ಲಿ 2 ಭಾಗಗಳು ಬರ್ತವೆ ಅನ್ನೋದನ್ನು ಹೇಳ್ತಾರೆ. ಒಂದು ಭಾಗವನ್ನು ನಾವು ದ ಜನರಿಕ್ ನೇಮ್ ಅಥವಾ ಆ ಹೆಸರಿನ 2ನೇ ಭಾಗವನ್ನು ನಾವು ಸ್ಪೆಸಿಫಿಕ್ ಎಪಿಥೆಟ್ ಅಥವಾ ಜನರಿಕ್ ಎಪಿಥೆಟ್ ಅಥವಾ ಆ್ಯಂಡ್ ಸ್ಪೆಸಿಫಿಕ್ ಜೀನಸ್ ನೇಮ್ ಆರ್ ದಿ ಸ್ಪೀಷಿಯಸ್ ನೇಮ್, ಜನರಿಕ್ ಎಪಿಥೆಟ್ ಆ್ಯಂಡ್ ದ ಸ್ಪೆಸಿಫಿಕ್ ಎಪಿಥೆಟ್ ಅನ್ನೋ 2 ಭಾಗಗಳಾಗಿ ಹೇಳ್ತೇವೆ. ಇದು ಸರಿ. ನೋಡಿ, ಯಾವುದೇ ಹೆಸರನ್ನು ಇಡಬೇಕಾದರೂ ಕೂಡ ಈಗಲೂ ಕೂಡ ಯಾವುದೇ ಒಂದು ಜೀವಿಗೂ 2 ಭಾಗಗಳಾಗಿ ಹೆಸರನ್ನು ಇಡ್ತೇವೆ. ಫಸ್ಟ್ ಪಾರ್ಟ್ ಆಫ್ ದಿ ನೇಮ್ ಶುಡ್ ಬಿ ಜನರಿಕ್ ನೇಮ್ ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಶುಡ್ ಬಿ ದ ಸ್ಪೆಸಿಫಿಕ್ ಎಪಿಥೆಟ್. ಈ ರೂಲನ್ನು ಇವತ್ತಿಗೂ ಕೂಡ ಜಗತ್ತಿನಾದ್ಯಂತ ಎಲ್ಲ ಬಯಾಲಜಿಸ್ಟ್ಗಳು, ಬೊಟಾನಿಸ್ಟ್ ಇರ್ಬೋದು, ಝುವಾಲಜಿಸ್ಟ್ ಇರ್ಬೋದು, ಹೆಸರನ್ನು ಇಡಬೇಕಾದ್ರೆ ಕೂಡ ಈ ರೂಲನ್ನು ಫಾಲೋ ಮಾಡ್ತಾರೆ. ಆದ್ದರಿಂದ both assertion and reason are true and reason is the correct explanation for the assertion. ಇದು ಗೊತ್ತಿರಬೇಕು. ಓಕೆ, let us go to the next question. ಇಲ್ಲ ಆನ್ಸರ್ ಇದೆ. As we go from higher species to kingdom, the number of common characters goes on. ಜನರಲ್ ಯಾವುದಾದ್ರೂ ಒಂದು, ಈಗ ಲಿನಿಯನ್ ಹೈರಾರ್ಚಿ ತಗೊಳ್ಳೋಣ ನಾವು. ಯಾವುದು? ಕಿಂಗ್ಡಮ್, ಫೈಲಮ್, ಕ್ಲಾಸ್, ಜೀನಸ್, ಆರ್ಡರ್. ಲಿನಿಯನ್ ಹೈರಾರ್ಚಿಯಲ್ಲಿ ನಾವು ಕ್ಲಾಸಿಫಿಕೇಷನನ್ನು ಮಾಡ್ತಾ ಹೋದಾಗ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಹೋಗೋಣ. ಕಿಂಗ್ಡಮ್ ಬರ್ತದೆ. ಕಿಂಗ್ಡಮ್ನ ಕೆಳಗಡೆ ಯಾವುದು? ಕ್ಲಾಸ್. ಅದರ ಕೆಳಗಡೆ ಆರ್ಡರ್. ಅದರ ಕೆಳಗಡೆ ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್. ಇದು ಲಿನಿಯನ್ ಹೈರಾರ್ಚಿ. ಪ್ರಶ್ನೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಶ್ನೆ ಇದೆ. ಇದನ್ನು ಭಾಳ ಸಿಂಪಲ್ ಆಗಿ ಹೇಗೆ ಹೇಳ್ಬೋದು ಅಂತ ಹೇಳಿದರೆ, ಈಗ ಯಾವುದಾದ್ರೂ ಒಂದು ಜೀವಿ ನಿಮ್ಮ ಕೈಯಲ್ಲಿ ನಾನೀಗ ತಂದು ಕೊಟ್ಟೆ ಅಂತ, ಯಾವುದಾದ್ರೂ ಒಂದು ಇನ್ಸೆಕ್ಟನ್ನು ನಿಮ್ಮ ಕೈಯಲ್ಲಿ ಕೊಟ್ಟೆ. ಇನ್ಸೆಕ್ಟ್ ಅಂತ ನಿಮಗೆ ಗೊತ್ತಿಲ್ಲ. ಈಗ ಅದನ್ನು ನಿಮಗೆ ಯಾವ ಕಿಂಗ್ಡಮಿಗೆ ಅಂತ ಹೇಳಲಿಕ್ಕೆ ಸುಲಭನ ಅಥವಾ ಯಾವ ಸ್ಪೀಷೀಸ್ಗೆ ಅದು ಸೇರುತ್ತೆ ಅನ್ನೋದು ಹೇಳೋದು ಸುಲಭನ? ಕಿಂಗ್ಡಮ್ ಯಾವುದು ಅಂತ ಇಮ್ಮಿಡಿಯೇಟಾಗಿ ನೀವು ಹೇಳ್ಬೋದು, ಇಟ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಎನಿಮ್ಯಾಲಿಯಾ, ಅದೊಂದು ಎನಿಮಲ್ ಅಂತ ಹೇಳೋದು ಸುಲಭ. ಅದು ಯಾವ ಸ್ಪೀಷೀಸ್ ಅಂತ ಹೇಳಲಿಕ್ಕೆ ಸುಲಭ ಆಗತ್ತಾ? ಇಲ್ಲ. ಆದ್ದರಿಂದ ಯಾವುದು ಈಸಿಯಾಗಿ ಯಾವುದನ್ನು ಈಸಿಯಾಗಿ ಹೇಳಲಿಕ್ಕಾಗ್ಬೋದು? ಕಿಂಗ್ಡಮನ್ನು ನೀವು ಹೇಳಲಿಕ್ಕಾಗ್ಬೋದು. ಆದರೆ ಯಾವ ಸ್ಪೀಷೀಸ್ ಹೇಳಲಿಕ್ಕಾಗುತ್ತಾ? ಆಗೋದಿಲ್ಲ. ಸೊ ಈಗ 2 ಜೀವಿಗಳು ಸಿಕ್ಕಿದೆ ನಿಮಗೆ. ಒಂದು ಕ್ಯಾಟ್ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಇನ್ನೊಂದು ಯಾವುದಾದ್ರೂ ಇನ್ಸೆಕ್ಟ್ ಸಿಕ್ಕಿದೆ, ಕಾಕ್ರೋಚ್ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ.
ಎರಡದ ಕ್ಯಾರೆಕ್ಟರನ್ನು ನೀವು ಪಟ್ಟಿ ಮಾಡ್ತಾ ಹೋದಾಗ ಇಲ್ಲಿ ನಿಮಗೆ ಎರಡು ಕೂಡ ಅನಿಮಲ್ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೋದಾಗ ಅವುಗಳ ಕಾಮನ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ. ಆ್ಯಸ್ ವಿ ಮೂವ್ ಫ್ರಮ್ ಸ್ಪೀಶೀಸ್ ಟು ಕಿಂಗ್ಡಮ್, ಸ್ಪೀಶೀಸಿಂದ ಕಿಂಗ್ಡಮ್ಗೆ ನೀವು ಹೋಗ್ತಾ ಹೋದಾಗ ಕಾಮನ್ ಕ್ಯಾರೆಕ್ಟರ್ಗಳ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗುತ್ತಾ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಸ್ ವಿ ಗೋ ಫ್ರಮ್ ಸ್ಪೀಶೀಸ್ ಟು ಕಿಂಗ್ಡಮ್, ಸ್ಪೀಶೀಸ್ ಟು ಕಿಂಗ್ಡಮ್ ಈಗ ಹೋಗ್ತಾ ಇದ್ದ ಹಾಗೆ ದ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ ವಿಲ್ ಗೋ ಆನ್ ಡಿಕ್ರೀಸಿಂಗ್. ಅದೇ ದ ಲೋವರ್ ದಿ ಟ್ಯಾಕ್ಸಾ ಮೋರ್ ಆರ್ ದಿ ಕ್ಯಾರೆಕ್ಟರ್ಸ್ ದಟ್ ದ ಮೆಂಬರ್ ದೇ ಶೇರ್, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೈಯರ್ ದಿ ಕ್ಯಾಟಗರಿ, ನೀವು ಅದನ್ನು ಕ್ಯಾಟಗರಿ ಮೇಲೆ ಹೋಗ್ತಾ ಹೋದ ಹಾಗೆ ಗ್ರೇಟರ್ ದಿ ಡಿಫಿಕಲ್ಟಿ ದಲ್ ಬಿ ದ ಐಡೆಂಟಿಫಿಕೇಷನ್ ಏನಾಗ್ತಾ ಹೋಗುತ್ತೆ, ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಯಾವ ಸ್ಪೀಶೀಸ್ಗೆ ಅಂತ ಸೇರುತ್ತೆ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ, ಯಾವ ಕಿಂಗ್ಡಮ್ಗೆ ಅಂತ ಸೇರುತ್ತೆ ಅನ್ನೋದು ಹೇಳೋದು ಭಾಳ ಸುಲಭ. ಈಗ ಇಲ್ಲಿ ಕಾಮನ್ ಕ್ಯಾರೆಕ್ಟರ್ ಜಾಸ್ತಿ ಇದೆ, ಇಲ್ಲಿ ಕಾಮನ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಕಡಿಮೆ ಕೊನೆಗೆ ಎರಡು ಬೇರೆ ಬೇರೆ ಸ್ಪೀಶೀಸ್ ಅಂತ ಆಗಿಬಿಡ್ತದೆ ಅವುಗಳು. ಆದ್ದರಿಂದ ಆಸ್ ವಿ ಗೋ ಫ್ರಮ್ ಸ್ಪೀಶೀಸ್ ಟು ಕಿಂಗ್ಡಮ್ ದ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆನ್ಸರ್ ಈಸ್ as we go higher from species to kingdom the number of common characters goes on decreasing. Lower the taxa more the characteristics. ಒಂದೇ ಸ್ಪೀಶೀಸ್ನ ಜೀವಿಗಳಲ್ಲಿ ಭಾಳಷ್ಟು ಕಾಮನ್ ಕ್ಯಾರೆಕ್ಟರ್ಗಳಿರ್ತವೆ. ಎರಡು ಬೇರೆ ಬೇರೆ ಸ್ಪೀಶೀಸ್, ಎರಡು ಬೇರೆ ಬೇರೆ ಗ್ರೂಪ್ ಆಗಿದ್ದರೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಎರಡು ಕೊನೆಗೆ ಅವು ಎರಡು ಬೇರೆ ಬೇರೆ ಜೀವಿಗಳೇ, ಎರಡು ಬೇರೆ ಬೇರೆ ಸ್ಪೀಶೀಸ್ ಅಂತ ನಮಗೆ ಐಡೆಂಟಿಫಿಕೇಷನ್ ಆಗ್ತಾ ಹೋಗುತ್ತೆ. ಸೊ ಈ ಭಾಳ ಇಂಪಾರ್ಟೆಂಟ್. ಆ್ಯಸ್ ವಿ ಗೋ ಫ್ರಮ್ ಹೈಯರ್ ಸ್ಪೀಶೀಸ್ ಟು ಕಿಂಗ್ಡಮ್ ದ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೋಸ್ ಆನ್ ಡಿಕ್ರೀಸಿಂಗ್. ಲೋವರ್ ದ ಟ್ಯಾಕ್ಸಾ ಮೋರ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ದ ಮೆಂಬರ್ಸ್ ವಿತಿನ್ ದಿ ಟ್ಯಾಕ್ಸಾ ಶೇರ್. ಈಗ ಎರಡು ಜೀವಿಗಳು ಒಂದೇ ಸ್ಪೀಶೀಸ್ ಅಂತ ಹೇಳಬೇಕಾದ್ರೆ ಅವುಗಳಲ್ಲಿ ಭಾಳಷ್ಟು ಕಾಮನ್ ಕ್ಯಾರೆಕ್ಟರ್ ಇರಬೇಕು. ಆದರೆ ಸ್ವಲ್ಪ ಮುಂದೆ ಹೋದಾಗ ಎರಡು ಜೀನಸ್ ಅಂತ ಹೇಳಿದಾಗ ನೋಡಿ, ಪ್ಯಾಂಥರಾ ಲಿಯೋಪರ್ಸಿಕ್ ಆ್ಯಂಡ್ ಪ್ಯಾಂಥರಾ ಟೈಗ್ರಿಸ್, ಅವುಗಳ ಜೀನಸ್ ಸೇಮ್, ಆದರೆ ಅವು ಎರಡು ಸ್ಪೀಶೀಸ್ಗಳು ಬೇರೆ ಬೇರೆ. ಅವುಗಳಲ್ಲಿ ಕಾಮನ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ಮೇಲೆ ಹೋಗ್ತಾ ಇದ್ದಾಗೆ ಅವುಗಳಲ್ಲಿ ಕಾಮನ್ ಕ್ಯಾರೆಕ್ಟರ್ಗಳೇನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಯಾವ ಕಿಂಗ್ಡಮ್ ಐಡೆಂಟಿಫಿಕೇಷನ್ ಈಸಿ ಆಗೋದಿಲ್ಲ ನಮಗೆ. ಐಡೆಂಟಿಫಿಕೇಷನ್ ಈಸಿ ಆಗೋದು ಕಿಂಗ್ಡಮಲ್ಲಿ. ನಾವು ಯಾವುದಾದ್ರೂ ಐಡೆಂಟಿಫಿಕೇಷನ್ ನೋಡಿ, ಕಾಮನ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಆದರೆ ಐಡೆಂಟಿಫಿಕೇಷನ್ ಕಾಂಪ್ಲೆಕ್ಸಿಟಿ ಡಿಕ್ರೀಸಸ್. ಯಾವ ಕಿಂಗ್ಡಮ್ ಅಂತ ಹೇಳುವಂಥದ್ದು ಸುಲಭ, ಯಾವ ಸ್ಪೀಶೀಸ್ ಅಂತ ಹೇಳೋದು ಕಷ್ಟ. ಸೊ ಐಡೆಂಟಿಫಿಕೇಷನ್ ಈಸಿ ಆಗೋದಲ್ಲಿ ಕಿಂಗ್ಡಮ್ ಕ್ಯಾಟಗರಿ, ಕಿಂಗ್ಡಮ್ ಅನ್ನುವಂಥ ಎಕ್ಸಾದಲ್ಲಿ ಮಾತ್ರ. ಅದೇ ಸ್ಪೀಶೀಸಲ್ಲಿ ಐಡೆಂಟಿಫಿಕೇಷನ್ ಕಷ್ಟ, ಬಟ್ ದ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ಸ್ ಆರ್ ಮೋರ್. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೇವೆ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ. ದಯವಿಟ್ಟು ನೀವು ಸ್ಟೇಟ್ಮೆಂಟನ್ನು ಓದಿಕೊಳ್ಳಬೇಕು. ದ ಗಿವನ್ ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ಸ್ ದಿ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ದ ಫಸ್ಟ್ ಕ್ಯಾರೆಕ್ಟರ್ ಹೋಗಿ, ಇನ್ಸ್ಟೆಡ್ ಆಫ್ ಸೆಲ್ ವಾಲ್ ದೇ ಹ್ಯಾವ್ ಎ ಪ್ರೋಟೀನ್ ರಿಚ್ ಪೆಲಿಕಲ್. ಅವುಗಳಲ್ಲಿ ಸೆಲ್ ವಾಲ್ನ ಬದಲಿಗೆ ಪ್ರೋಟೀನ್ ರಿಚ್ ಇರುವಂತಹ ಪೆಲಿಕಲ್ ಇದೆ. ಪೆಲಿಕಲ್ ಇರುವಂತಹ ಸೆಲ್ ವಾಲ್ ಇರುವಂತಹ ಜೀವಿ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಒಂದು. ಎರಡನೇ ಪಾಯಿಂಟನ್ನು ಓದಿಕೊಳ್ಳಿ. ದೇ ಹ್ಯಾವ್ 2 ಫ್ಲಾಜೆಲ್ಲ, 2 ಫ್ಲಾಜೆಲ್ಲ ಇರುವಂತಹ ಜೀವಿ ಯಾವುದು? ಅವು ಎರಡರಲ್ಲಿ ಒಂದು ಶಾರ್ಟ್ ಫ್ಲಾಜೆಲ್ಲ, ಇನ್ನೊಂದು ಲಾಂಗ್ ಒನ್. ಭಾಳ ಬೇಗ ಐಡೆಂಟಿಫೈ ಆಗಿಬಿಡುತ್ತದೆ ನಿಮಗೆ ಇದು. ಒಂದು ಮೈಕ್ರೋ, ಇನ್ನೊಂದು ಮ್ಯಾಕ್ರೋ. ಒಂದು ದೊಡ್ಡ ಫ್ಲಾಜೆಲ್ಲ ಇದೆ, ಇನ್ನೊಂದು ಸಣ್ಣ ಫ್ಲಾಜೆಲ್ಲ ಇದೆ. ಅವುಗಳ ಹೊರಗಡೆಯ ಕವರಿಂಗ್ ಸೆಲ್ ವಾಲ್ನಲ್ಲಿ ಏನಿದೆ, ಪ್ರೋಟೀನ್ ರಿಚ್ ಸಬ್ಸ್ಟೆನ್ಸ್ ಕಾಲ್ಡ್ ಪೆಲಿಕಲ್ ಇದೆ. ಆ್ಯಂಡ್ ದೇ ಶೋ ಮಿಕ್ಸೋಟ್ರೋಪಿಕ್ ನ್ಯೂಟ್ರಿಷನ್. ಮಿಕ್ಸೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ 2 ರೀತಿಯ ನ್ಯೂಟ್ರಿಷನನ್ನು ತೋರಿಸುತ್ತೆ. ಯಾವಾಗ ಸೂರ್ಯನ ಬೆಳಕಿದ್ದೆ ಆವಾಗ ಅವುಗಳು ಫೋಟೋಸಿಂಥಸಿಸನ್ನು ಮಾಡ್ತವೆ. ಯಾವಾಗ ಸೂರ್ಯನ ಬೆಳಕಿಲ್ಲ, ದೇ ಸ್ಟಾರ್ಟೆಡ್ ಟು ಅಬ್ಸಾರ್ಬ್ ದಿ ಫುಡ್ ಫ್ರಮ್ ದಿ ಮೀಡಿಯಮ್. ಅಂದರೆ ಬೋತ್ ಅಟೋಟ್ರೋಫಿಕ್ ಆಸ್ ವೆಲ್ ಆಸ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನನ್ನು ತೋರಿಸುವಂತಹ ಜೀವಿಗಳು ಯಾವುದು? ಅಟೋಟ್ರೋಫಿಕ್ ಮತ್ತು ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ತೋರಿಸುವಂಥದ್ದು ಅದನ್ನು ನಾವು ಮಿಕ್ಸೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರೀತೇವೆ. ದೇ ಆರ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅವುಗಳು ಪ್ಲ್ಯಾಂಟ್ ಮತ್ತು ಆ್ಯನಿಮಲ್ಗಳ ಒಂದು ಕನೆಕ್ಟಿಂಗ್ ಲಿಂಕ್, ಒಂದು ಕೊಂಡಿ,
ಇವಲ್ಯೂಷನ್ ಆಗ್ತಾ ಆಗ್ತಾ ಈ ಗ್ರೂಪಲ್ಲಿರುವಂಥ ಕೆಲವು ಜೀವಿಗಳು ಪ್ಲ್ಯಾಂಟ್ ಆಗಿ ಇವಾಲ್ವ್ ಆಯಿತು, ಕೆಲವು ಅನಿಮಲ್ಗಳಾಯಿತು. ಯಾವುದಿದು ಆ ಕಡೆ ಅಂದರೆ ಅಲ್ಲಿ ನಾವು ನ್ಯೂಟ್ರಿಷನ್ ನೋಡಿದ್ದೀವಿ. ಅಟೋಟ್ರೋಫಿಕ್ ನ್ಯೂಟ್ರಿಷನ್ ಇದೆ, ಇಟ್ಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಪ್ಲ್ಯಾಂಟ್ಸ್, ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ಳುವಂಥದ್ದು. ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳಿದರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರುವಂಥದ್ದು. ಸೊ ಈ ಜೀವಿಗಳಲ್ಲಿ ಎರಡು ಥರದ ನ್ಯೂಟ್ರಿಷನ್ ನೀವು ನೋಡಬಹುದು. ಅವುಗಳಲ್ಲಿ ಏನಿದೆ, ಕ್ಲೋರೋಪ್ಲಾಸ್ಟ್ ಇದೆ. ಸೊ ದೇ ಕ್ಯಾನ್ ಈವನ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್. ಅದೇ ಬೆಳಕು ಕರೆಕ್ಟಾಗಿ ಇಲ್ಲದೇ ಇದ್ದಾಗ ದೇ ಡಿಪೆಂಡ್ ಆನ್ ಅದರ್ ಸೋರ್ಸಸ್ ಫಾರ್ ದಿ ಫುಡ್, ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. ಯಾವ ಆರ್ಗ್ಯಾನಿಸಮ್? ಇಟ್ಸ್ ನನ್ ಅದರ್ ದ್ಯಾನ್ ಯೂಗ್ಲಿನಾಯ್ಡ್ಸ್. ಚಿತ್ರ ಬಿಡಿಸಿದ್ದು ಕೂಡ ಹಾಗೆ. ಯೂಗ್ಲಿನಾಯ್ಡ್ಸ್ ಆರ್ ಯುನಿಸೆಲ್ಯುಲರ್ ಅಕ್ವಾಟಿಕ್ ಆಲ್ಗೆ ಥರ ಇರುವಂಥ ಜೀವಿಗಳು ವಿಚ್ ಬಿಲಾಂಗ್ ಟು ದಿ ಕಿಂಗ್ಡಮ್ ಪ್ರೊಟಿಸ್ಟಾ. ಅಂಡರ್ಸ್ಟ್ಯಾಂಡ್? ಪ್ರೊಟಿಸ್ಟಾದಲ್ಲಿ ಯೂಗ್ಲಿನಾಯ್ಡ್ಸ್ ಅಂತೇಳಿ ಒಂದು ಸೆಪರೇಟ್ ಕ್ಯಾಟಗರಿ ಮಾಡಿದ್ದಾರೆ. ನೀವು ಪ್ರೊಟಿಸ್ಟಾದಲ್ಲಿ 4 ಜೀವಿಗಳನ್ನು ಓದ್ತೀರಿ. ಒಂದು ನಮ್ಮ ಡೆಸ್ಮೆಟ್ಸ್ಗಳು, ಇನ್ನೊಂದು ಡಯಟಮ್ಸ್ಗಳು, ಸ್ಲೈಮ್ ಮೋಲ್ಡ್ಸು, ಯೂಗ್ಲಿನಾಯ್ಡ್ಸು, ಪ್ರೋಟೋಸೋವನ್ಸ್. ಸೊ ಈ 5 ಗ್ರೂಪ್ಗಳು ಕ್ರೈಸೋಫೈಟ್ಸ್ ಅಂತ ನಾವು ಏನು ಹೇಳ್ತೇವೆ. ಕ್ರೈಸೋಫೈಟ್ಸ್ಗಳಲ್ಲಿ ಡೆಸ್ಮೆಟ್ಸ್ ಮತ್ತು ಡಯಟಮ್ಸ್ಗಳು ಬರ್ತವೆ, ಸ್ಲೈಮ್ ಮೋಲ್ಡ್ಸ್ಗಳು ಬರ್ತವೆ, ಆಮೇಲೆ ಯೂಗ್ಲಿನಾಯ್ಡ್ಸ್ಗಳು ಬರ್ತವೆ, ಆಮೇಲೆ ದ ಪ್ರೋಟೋಸೋವನ್ಸ್ಗಳು ಬರ್ತವೆ. ಸೊ ಅದರಲ್ಲಿ ಒಂದು ಗ್ರೂಪ್ ಯಾವುದು ಅಂತ ಹೇಳಿದ್ರೆ ಯೂಗ್ಲಿನಾಯ್ಡ್ಸ್. ಯೂಗ್ಲಿನಾದಲ್ಲಿ ಇಲ್ಲಿ ನೋಡಿ 4 ಕ್ಯಾರೆಕ್ಟರ್ಗಳು ಇಲ್ಲೇ ಸಿಕ್ಕಿಬಿಡ್ತು. ದೇರ್ ಸೆಲ್ ವಾಲ್ ಈಸ್ ರಿಚ್ ಇನ್ ಪೆಲಿಕಲ್, ಪ್ರೋಟೀನ್ ಕಂಟೈನಿಂಗ್ ಪ್ರೋಟೀನ್ ಇರುವಂಥ ಸಬ್ಸ್ಟೆನ್ಸ್ ಕಾಲ್ಡ್ ಪೆಲಿಕಲ್ ಇದೆ. ಇವುಗಳಲ್ಲಿ 2 ಫ್ಲಾಜೆಲ್ಲಾಗಳಿದೆ, ಒಂದು ಮೈಕ್ರೋ, ಇನ್ನೊಂದು ಮ್ಯಾಕ್ರೋ ಫ್ಲಾಜೆಲ್ಲ. ಇನ್ನೊಂದು ಕ್ಯಾರೆಕ್ಟರ್ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಏನಂತೇಳಿ ದೇ ಎಕ್ಸಿಬಿಟ್ ದಿ ಮಿಕ್ಸೋಟ್ರೋಪಿಕ್ ನ್ಯೂಟ್ರಿಷನ್. 2 ಅಟೋಟ್ರೋಫಿಕ್ ಆಸ್ ವೆಲ್ ಆಸ್ ಹೆಟ್ರೋಟ್ರೋಫಿಕ್, 2 ಥರದ ನ್ಯೂಟ್ರಿಷನ್ ಸಿಸ್ಟಮ್ಗಳಲ್ಲಿದೆ. ಅವುಗಳು ದೇ ಆರ್ ದಿ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಓಕೆ, ದೇ ಆರ್ ನನ್ ಅದರ್ ದ್ಯಾನ್ ದಿ ಯೂಗ್ಲಿನಾಯ್ಡ್ಸ್. ಇಲ್ಲಿ ಇದೆ, ದಯವಿಟ್ಟು ಇದನ್ನು ಓದ್ಕೊಳ್ಳಿ. ಯೂಗ್ಲಿನಾಯ್ಡ್ಸ್ ಆರ್ ದಿ ಯುನಿಸೆಲ್ಯುಲರ್ ಅಕ್ವಾಟಿಕ್ ಆಲ್ಗೆ ದಟ್ ಬಿಲಾಂಗ್ಸ್ ಟು ದಿ ಕಿಂಗ್ಡಮ್ ಪ್ರೊಟಿಸ್ಟಾ. ಮೆನಿ ಆಫ್ ದಿಸ್ ಆರ್ಗ್ಯಾನಿಸಮ್ಸ್ ಎಕ್ಸಿಬಿಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬೋತ್ plants as well as animals. In this, many of them have 2 flagella, 2 flagella ಇದೆ, that emerges out of the cytostome, a ಬಾಯಿ ಥರ ಇರುವಂತಹ ರಚನೆ, through cytopharynx, and all are they are motile. Out of the 2 flagella, one is short, other one is long. Instead of cell wall, they have protein rich pellicle that helping the maintaining the shape of the body. So nutrition euglena is accomplished by the holophytic, able to synthesize organic food by the phenomena called photosynthesis. Sometimes they will take the nourishment from the dead organisms, so they even exhibit the saprophytic nutrition. ಅದಕ್ಕೆ ನಾವು ಅದನ್ನು ಮಿಕ್ಸೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೇವೆ. ಸೊ this question is about euglenoids. Let us go to the next question. ಓಕೆ, ಇಲ್ಲಿ ನೋಡಿ, ಒಂದು ಕಡೆಯಲ್ಲಿ ಕೆಲವು ಟರ್ಮಿನಾಲಜಿಸ್ಗಳಿದೆ, ಇನ್ನೊಂದು ಕಡೆಯಲ್ಲಿ ನೇಮ್ ಆಫ್ ಸಮ್ ಆರ್ಗ್ಯಾನಿಸಮ್ಸ್ ಇದೆ, ಲೈಕ್ ಪೆನ್ಸಿಲಿಯಮ್, ಸ್ಟೆಪ್ಟೊಮೈಸಿಸ್, ನ್ಯೂರೋಸ್ಪೋರಾ ಕ್ರಾಸಾ, ಪಕ್ಸೀನಿಯಾ, ಸ್ಟಿಲಾಗೋ, ಮೋರಲ್ಸ್ ಆ್ಯಂಡ್ ಟಫಲ್ಸ್. ಇದರಲ್ಲಿ ಕೆಲವು ಇವೆಲ್ಲವೂ ಕೂಡ ದ ಫಂಗೈ. ಅಂಡರ್ಸ್ಟ್ಯಾಂಡ್? ಈ ಹೆಸರನ್ನು ನೀವು ಥಿಯರಿ ಕ್ಲಾಸಲ್ಲಿ ಕೇಳಿರ್ತೀರಿ. ಪೆನ್ಸಿಲಿಯಮ್ ಇಸ್ ಎ ವೆರಿ ಫೇಮಸ್ ಫಂಗೈ ಫ್ರಮ್ ವಿಚ್ Penicillium notatum, from which an antibiotic called penicillin was extra. Alexander Fleming penicillin ಅನ್ನು ಕಂಡುಹಿಡಿದ್ರು. ನಾವು ಅದನ್ನು ಆ್ಯಂಟಿಬಯೋಟಿಕ್ ಆಗಿ ಯೂಸ್ ಮಾಡುತ್ತೇವೆ. ಸ್ಟೆಪ್ಟೊಮೈಸಿಸ್ ಕೂಡ ಕೇಳಿರಬಹುದು ನೀವು. ನ್ಯೂರೋಸ್ಪೋರಾ ಕ್ರಾಸ ಇಸ್ ಎ ಫಂಗೈ ವಿಚ್ ಇಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ದಿ ಜೆನೆಟಿಕ್ ಸ್ಟಡೀಸ್. ನಮ್ಮ ಒನ್ ಜೀನ್ ಒನ್ ಎನ್ಸೈಮ್ ಹೈಪೋಥೆಸಿಸ್ ಬೈ ಬೀಡಲ್ ಆ್ಯಂಡ್ ಟ್ಯಾಟಮ್, ಅವ್ರಿಗೆ ನೊಬೆಲ್ ಪ್ರೈಸ್ ಬಂದಿದೆ. ಅವರು 1 gene 1 enzyme ಹೈಪೋಥೆಸಿಸನ್ನು ನ್ಯೂರೋಸ್ಪೋರಾ ಕ್ರಾಸಾ ಅನ್ನುವಂತಹ ಒಂದು ಫಂಗೈನ ಮೇಲೆ ಮಾಡಿರ್ತಾರೆ. ಓಕೆ, ಇದನ್ನು ನಾವು ಈಗ ಒಂದು ನೆನಪಿಟ್ಟುಕೊಳ್ಳಿ. ಇದನ್ನು ಫಸ್ಟ್ ನೋಡಿ, ನಿಮಗೆ ಭಾಳ ಫೆಮಿಲಿಯರ್ ಇರೋದು ಯಾವುದು ಅನ್ನೋದನ್ನು ಮ್ಯಾಚ್ ಮಾಡಿ. ಇಲ್ಲಿ ಮೋರಲ್ಸ್ ಆ್ಯಂಡ್ ಟಫಲ್ಸ್ ಯಾವುದು? ದೇ ಆರ್ ನಥಿಂಗ್ ಬಟ್ ದಿ ಎಡಿಬಲ್ ಡೆಲಿಕೇಸೀಸ್. ಅವುಗಳನ್ನು ಆಹಾರವಾಗಿ ಕೂಡ ಬಳಸ್ತಾರೆ. ಇದನ್ನು ನಾವು ಸ್ಪ್ರಿಂಗ್ ಮಶ್ರೂಮ್ಸ್ ಅಂತ ಕೂಡ ಕರೀತಾರೆ. ಭಾಳ ಎಕ್ಸ್ಪೆನ್ಸಿವ್. ಇದನ್ನು ಕೆಲವು ಕಡೆಯಲ್ಲಿ ಬೆಳೆಸ್ತಾರೆ. ಆ್ಯಂಡ್ ಅವುಗಳ ಫ್ರೂಟಿಂಗ್ ಬಾಡೀಸ್ಗಳನ್ನು ದೇ ಯೂಸ್ ಆ್ಯಸ್ ಫುಡ್, ಎಡಿಬಲ್ ಡೆಲಿಕೇಶನ್ಸ್, ಎಡಿಬಲ್ ಮಶ್ರೂಮ್ಸ್. ನಾನು ಈಗಷ್ಟೇ ಹೇಳಿದೆ, ನ್ಯೂರೋಸ್ಪೋರಾ ಕ್ರಾಸಾವನ್ನು ನಾವು ಎಲ್ಲಿ ಬಳಸ್ತೇವೆ?
ಈ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್ ಎಕ್ಸ್ಪೆರಿಮೆಂಟಲ್ ವರ್ಕಿಗೆ ಬಳಸ್ತಾರೆ. ಬಿಡಲ್ ಆ್ಯಂಡ್ ಟಾಟಮ್ ಒನ್ ಜೀನ್ ಒನ್ ಎನ್ಸೈಮ್ ಹೈಪೋಥಿಸಿಸನ್ನು ನ್ಯೂರೋಸ್ಪೋರಾ ಕ್ರಾಸದ ಮೇಲೆ ಮಾಡಿರ್ತಾರೆ. ಸೊ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸಲ್ಲಿ ಬಳಸಿರುವಂತಹ ಫಂಗೈ ಯಾವುದು ಅಂತ ಹೇಳಿದ್ರೆ ನ್ಯೂರೋಸ್ಪೋರಾ ಕ್ರಾಸ. ಇದನ್ನು ಬೆಳೆಸೋದು ಲ್ಯಾಬೊರೇಟರಿ ಕಂಡೀಷನಲ್ಲಿ ಇದನ್ನು ಈಸಿಯಾಗಿ ಬೆಳೆಸ್ಬೋದು ಅನ್ನೋ ಕಾರಣಕ್ಕೆ ಭಾಳಷ್ಟು ಜೆನೆಟಿಕ್ಸ್ನ ಎಕ್ಸ್ಪೆರಿಮೆಂಟ್ಗಳಲ್ಲಿ ಈ ನ್ಯೂರೋಸ್ಪೋರಾ ಕ್ರಾಸವನ್ನು ಬೆಳೆಸಲಾಯಿತು. ಈಗಷ್ಟು ಹೇಳಿದೆ ಪೆನ್ಸಿಲಿನ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಎ ಫಂಗೈ ಕಾಲ್ಡ್ ಪೆನ್ಸಿಲಿಯಂ ನೊಟಾಟಮ್. ಇನ್ನು ಸ್ಟೆಪ್ಟೊಮೈಸಿಸ್, ಸ್ಯಾಪ್ರೊಮೈಸಿಸ್ ಎಲ್ಲ ನೀವು ಕೇಳಿರ್ಬೋದು ಆ್ಯಂಟಿಬಯೋಟಿಕ್. ಸೊ ಸ್ಟೆಪ್ಟೊಮೈಸಿಸ್ ಇಸ್ ಆಲ್ಸೋ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಆ್ಯಂಟಿಬಯೋಟಿಕ್ಸ್. ಕ್ಲಿನಿಕಲಿ ಭಾಳಷ್ಟು ಟ್ರೀಟ್ಮೆಂಟ್ಗಳಿಗೆ ಇದನ್ನು ಮೈಕ್ರೋಬ್ಸ್ಗಳ ಗ್ರೋತನ್ನು ತಡೆ ಹಿಡಿಯಲಿಕ್ಕೆ ನಾವು ಇದನ್ನು ಬಳಸ್ತೇವೆ. ದೆನ್ ರಸ್ಟ್ ಆ್ಯಂಡ್ ಸ್ಮಟ್ ಡಿಸೀಸ್ಗೆ ಇನ್ನೂ ಮ್ಯಾಚ್ ಆಯಿತು ಅಂದ್ಕೊಳ್ತೇನೆ ಎಲ್ಲವೂ ಕೂಡ ಪಕ್ಸೀನಿಯಾ ಮತ್ತು ಉಸ್ಟಿಲಾಗೋ. ಉಸ್ಟಿಲಾಗೋವನ್ನು ಸ್ಮಟ್ ಅಂತ ಕರಿತೇವೆ ನಾವು. ಭಾಳಷ್ಟು ಪ್ಲ್ಯಾಂಟ್ಗಳಲ್ಲಿ ಈ ಗೆದ್ದಲು ಹಿಡಿದಾಗೆ ಆಗುವಂಥ ಕೆಲವು ಕಾಯಿಲೆಗಳು ಬರ್ತವೆ. ಅವುಗಳು ಹೆಚ್ಚಾಗಿ ಪಕ್ಸೀನಿಯಾದಿಂದ ಬರುವಂಥದ್ದು ಪ್ಲ್ಯಾಂಟ್ ಡಿಸೀಸ್ಗಳು. ಆಲ್ ಫಂಗಲ್ ಮೆನಿ ಆಫ್ ದಿ ಫಂಗಲ್ ಡಿಸೀಸಸ್. ಆದ್ದರಿಂದ ಮ್ಯಾಚಸ್ ನೋಡಿ, ಐ ಥಿಂಕ್ P4Q2 ಎಲ್ಲಿದೆ ನೋಡಿ, P4Q2 ಎರಡು ಆಪ್ಷನ್ಗಳಲ್ಲಿದೆ, R1 ಇದೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೋಡಿ, ಲೆಟ್ ಅಸ್ ಗೋ ಟು ದಿ ಸೊಲ್ಯೂಷನ್ಸ್. ಇಲ್ಲಿ ಸೊಲ್ಯೂಷನ್ ಇದೆ, ನೋಡ್ಕೊಳ್ಳಿ. ಅಡಿಬಳ್ಳಿ ಕೇಸಸ್ ಆರ್ ದಿ ಮಾರಲ್ಸ್ ಇನ್ ಟಫೆಲ್ಸ್ ಇನ್ ವಿಚ್ ಮಾರಲ್ಸ್ ಆರ್ ಸ್ಪ್ರಿಂಗ್ ಮಶ್ರೂಮ್ಸ್. They are quite expensive because of the very short growing period, while truffles are the fruiting bodies of the Ascomycetes. Ascomycetes fungus group na ಒಂದು ಜೀವಿ ಇದು, which grow underground and they are also edible like mushrooms. So experimental genetics ಅಲ್ಲಿ we will use Neurospora crassa. It's used because it is easily to cultivate in the laboratory conditions and it has haploid life cycle. Okay, Penicillium, Streptomyces are good source of antibiotics in which Streptomyces produce 2/3 of the usable antibiotics. ಎಲ್ಲ ಆ್ಯಂಟಿಬಯೋಟಿಕ್ಸ್ಗಳಲ್ಲಿ ಭಾಳಷ್ಟು ಆ್ಯಂಟಿಬಯೋಟಿಕ್ಸ್ಗಳನ್ನು ಸ್ಟೆಪ್ಟೊಮೈಸಿಸ್ ಗ್ರೂಪಿಂದ ಪಡೆದುಕೊಳ್ಳುತ್ತಾರೆ. ನಿಯೋಮೈಸಿನ್, ಬೊಟ್ರೊಮೈಸಿನ್, ಕ್ಲೋರಂಫೆನಿಕಾಲ್, ಕ್ಯಾಪ್ರಿಮೈಸಿನ್. ಪೆನ್ಸಿಲಿನಿಂದ ನಿಮಗೆ ಪೆನ್ಸಿಲಿನ್ ಬರ್ತದೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಹೆಸರು ನೆನಪಿಟ್ಟುಕೊಳ್ಬೇಕು. ಪೆನ್ಸಿಲಿಯಂ ನೊಟಾಟಮ್ ಇಂದ ಪೆನ್ಸಿಲಿನ್ ಅನ್ನುವಂಥ ಆ್ಯಂಟಿಬಯೋಟಿಕ್ಕನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಳ್ಳಾಯಿತು. ಓಕೆ, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಫೈಂಡ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋವಿಂಗ್. ಓದ್ಕೊಳ್ಳಿ. ಮೆಜಾರಿಟಿ ಆಫ್ ದಿ ಯೂಗ್ಲಿನಾಯ್ಡ್ಸ್ ಆರ್ ದಿ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್ಸ್ ಫೌಂಡ್ ಇನ್ ದಿ ಸ್ಟಾಗ್ನೆಂಟ್ ವಾಟರ್ ಬಾಡೀಸ್. ಯೂಗ್ಲಿನಾಗಳು ಹೆಚ್ಚಾಗಿ ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಮ್ಮ ಅದರ್ ದೆನ್ ದಿ ಮೆರೈನ್ ವಾಟರ್, ಸಲಿನಿಟಿ ಕಡಿಮೆ ಇರುವಂತಹ ವಾಟ್ರಲ್ಲಿ ನಾವು ಯೂಗ್ಲಿನಾವನ್ನು ನೋಡಬಹುದು ಅಂತ ಹೇಳ್ತಾರೆ. ಎರಡನೇ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ನಾನು ಆಗಲೇ ಹೇಳಿದೆ, ಪ್ರೊಟಿಸ್ಟಾದಲ್ಲಿ ಬರುವಂಥದ್ದು. ಆನ್ಸರ್ ಅಲ್ಲ, ಸ್ಲೈಮ್ ಮೌಲ್ಡ್ಸ್ ಆರ್ ದಿ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್. ಸರಿನಾ? ಥಿಯರಿ ಓದಿದ್ದೀರಿ ನೀವು, ಅದರಿಂದ ಗೊತ್ತಿರ್ತದೆ. ಇನ್ನು ಡಯಟಮ್ಸ್ಗಳು, ದೇ ಆರ್ ದಿ ಸೆಲ್ ವಾಲ್ ಫಾರ್ಮ್ ಟು ಥಿನ್ ನಾನ್ ಓವರ್ಲ್ಯಾಪಿಂಗ್ ಶೆಲ್ ವಾಲ್ಸ್ ವಿಚ್ ಫಿಟ್ ಟುಗೆದರ್ ಆ್ಯಸ್ ಇನ್ ಎ ಸೋಪ್ ಬಾಕ್ಸ್ ಥರ ಇರುವಂಥ ಜೀವಿಗೆ ಹೀಗೆ ಅವುಗಳ ಹಿಂಗಿರ್ತದೆ ಬಾಡಿ. ಎರಡು ಸೆಲ್ ವಾಲ್ಗಳು ಇರ್ತವೆ. ಒಂದನ್ನು ನಾವು ಎಪಿಥೀಕಾ ಅಂತ ಕರೀತೇವೆ, ಇನ್ನೊಂದು ಹೈಪೋಥೀಕಾ ಅಂತ ಕರೀತೇವೆ, ಕೆಳಗಡೆ ಇರುವಂಥದ್ದು. ಎಪಿಥೀಕಾ ಮತ್ತು ಹೈಪೋಥೀಕಾ. ಇದು ನಿಮಿಷ, ಕಲರ್ ಚೇಂಜ್ ಮಾಡ್ತಾರೆ, ಚೇಂಜ್ ದಿ ಕಲರ್. ಹೀಗೆ ಎರಡು ಲೇಯರ್ಗಳು ಸೋಪ್ ಬಾಕ್ಸ್ನ ಥರ ಇರುವಂಥದ್ದು. ಆದರೆ ಇಲ್ಲಿ ನೋಡಿ, ಈ ನಾನೀಗ ಬರೆದಿರೋ ಚಿತ್ರದಲ್ಲಿ ನೀವು ನೋಡಿರ್ಬೋದು, ಇವೆರಡೂ ಕೂಡ ಓವರ್ಲ್ಯಾಪಿಂಗ್ ಇದೆಯಾ, ನಾನ್ ಓವರ್ಲ್ಯಾಪಿಂಗ್ ಇದೆಯಾ? ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದಕ್ಕೆ ಹೇಳಿದ್ದು, ನೀವು ಯಾವುದೇ ಒಂದು ಪ್ರಶ್ನೆ ಕೊಟ್ಟಾಗ ಪ್ರಶ್ನೆಯನ್ನು ಕರೆಕ್ಟಾಗಿ ಓದಿಕೊಳ್ಳಬೇಕು. ಇಲ್ಲಿ ಎಲ್ಲವೂ ಸರಿ ಇದೆ ನೋಡಿ. ಯೂಗ್ಲಿನಾಯ್ಡ್ಸ್ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್ಸು ಸರಿ ಇದೆ. ಸ್ಟಾಗ್ನೆಂಟ್ ವಾಟರ್ ಬಾಡಿ, ನಿಂತಿರುವ ನೀರಿನಲ್ಲಿ ಕಂಡುಬರುವಂಥ ಜೀವಿಗಳು, ನಿಮ್ಮ ಅಬೀಬಾ, ಯೂಗ್ಲಿನ, ಪ್ಯಾರಾಮೀಸಿಯಮ್ ಇವೆಲ್ಲವೂ ಕೂಡ ಸ್ಟಾಗ್ನೆಂಟ್ ವಾಟರ್ ಬಾಡಿಯಲ್ಲಿ, ಫ್ರೆಶ್ ವಾಟರ್ ಬಾಡಿಯಲ್ಲಿ ನಿಮಗಿರುವಂಥದ್ದು. 2 ದಿವಸ ಇಟ್ಟು ನೀವು ಸ್ಲೈಡ್ನ ಮೇಲೆ ಸ್ಮಿಯರ್ ಮಾಡಿ ನೋಡಿದರೆ ನಿಮಗೆ ಅಮೀಬಾ, ಯೂಗ್ಲಿನ, ಪ್ಯಾರಾಮೀಸಿಯಮ್ನಂಥ ಜೀವಿಗಳು ಕಾಣಿಸ್ತವೆ. ಅದರಿಂದ ಸ್ಟಾಗ್ನೆಂಟ್ ವಾಟರ್ ಬಾಡಿಯಲ್ಲಿರುವಂತಹ ಜೀವಿಗಳು ಅನ್ನೋದು ಸರಿ, ಪ್ರೊಟಿಸ್ಟನ್ ಸರಿ. ಸ್ಲೈಮ್ ಮೋಡ್ಸು, ದೇ ಆರ್ ದಿ ಸ್ಯಾಪ್ರೋಫೈಟಿಕ್. ಮರದ ಟೊಂಗೆಗಳು, ಕೊಳತಿರುವಂಥ ಮರದ ಟೊಂಗೆಗಳ ಮೇಲೆ ಒಂದು ಜೆಲ್ ಥರ ಇರುವಂತಹ ಜೀವಿಗಳು, ಅದಕ್ಕೆ ನಾವು ಅದನ್ನು ಸ್ಲೈಮ್ ಮೋಲ್ಡ್ಸ್ ಅಂತ ಕರಿತೇವೆ.
ಮರದ ಒಣಗಿರುವಂಥ ಮರದ ಟೊಂಗೆಗಳಲ್ಲಿ ಕಂಡುಬರುವಂಥದ್ದು ಸ್ಲೈಮ್ ಮಾಲ್ಟ್ ಸರಿ ಇದೆ. ಡಯಾಟಮ್ಸ್ಗಳು ಕ್ರೈಸೋಫೈಟ್ಸ್ ಭಾಳ ಇಂಪಾರ್ಟೆಂಟು. ಡಯಾಟಮ್ಸ್ಗಳು ಸಮುದ್ರದಲ್ಲಿ ಮರಳಿನ ಕಣಗಳ ರೂಪದಲ್ಲಿರುವಂಥ ಸಣ್ಣ ಸಣ್ಣ ಜೀವಿಗಳಿವೆಗಳು ಕ್ರೈಸೋಫೈಟ್ಸ್ ಅಂತ ಹೇಳ್ತೇವೆ. ಗೋಲ್ಡನ್ ಬ್ರೌನ್ ಆಲ್ಗೆ ಸಮುದ್ರದ ಭಾಳಷ್ಟು ಇದೆ, ಬಿಗ್ಗೆಸ್ಟ್, ಇದು ಭಾಳ ಇಂಪಾರ್ಟೆಂಟ್ ಶಬ್ದ. ದೇ ಆರ್ ದಿ ಚೀಫ್ ಪ್ರೊಡ್ಯೂಸರ್ಸ್ ಆಫ್ ದಿ ಓಷನ್. ಸಮುದ್ರಗಳಲ್ಲಿ ಅತ್ಯಂತ ಜಾಸ್ತಿ ಪ್ರೊಡ್ಯೂಸರ್ಸ್ ಅಂತ ಗೊತ್ತು ನಿಮಗೆ, ಆಹಾರ ಉತ್ಪಾದನೆ ಮಾಡುವಂಥದ್ದು. ನಾವು ಫುಡ್ ಚೈನಲ್ಲಿ ಪ್ಲ್ಯಾಂಟ್ಗಳನ್ನು ಪ್ರೊಡ್ಯೂಸರ್ ಅಂತ ಕರಿತೇವೆ. ಹಾಗೆಯೇ ಓಷನ್ನಲ್ಲಿ ದ ಚೀಫ್ ಪ್ರೊಡ್ಯೂಸರ್ಸ್ ಆಫ್ ದಿ ಡಯಾಟಮ್ಸ್ಗಳು. ಇವುಗಳ ಎರಡು ದೇಹ ಹೇಗಿರ್ತದೆ, ಸೋಪ್ ಬಾಕ್ಸ್ ನಂತರ ಇರ್ತದೆ, ಒಂದರ ಮೇಲೆ ಒಂದು. ಎರಡೂ ಈ ವಾಲ್ ಲೇಯರ್ಗಳು ಸಿಲಿಕಾ, ಮರಳಿನ ಕಣಗಳ ಥರದ ಕೆಮಿಕಲ್ ಸಿಲಿಕಾದಿಂದ ಮಾಡಲ್ಪಟ್ಟಿರುತ್ತದೆ. ಎರಡೂ ಸೆಲ್ ವಾಲ್ಗಳು ಅಥವಾ ಹೀಗೆ ಓವರ್ಲ್ಯಾಪಿಂಗ್ ಆಗಿರ್ತದೆ. ಇಲ್ಲಿ ನಾನ್ ಓವರ್ಲ್ಯಾಪಿಂಗ್ ಅಂತ ಕೊಟ್ಟಿದ್ದಾರೆ, ತಪ್ಪು, ನಾನ್ ಅಲ್ಲ. ಅದೇ ಓವರ್ಲ್ಯಾಪಿಂಗ್ ಶೆಲ್ಸ್, ಎರಡು ಶೆಲ್ಸ್ ಇದೆ ವಿಚ್ ಫಿಟ್ ಟುಗೆದರ್ ಆಸ್ ಎ ಸೋಪ್ ಬಾಕ್ಸ್ ಥರ ಫಿಟ್ ಆಗ್ತವೆ. ಹೋಪ್ ಯು ಅಂಡರ್ಸ್ಟುಡ್. ಇದೇನಾಗುತ್ತೆ, ತನ್ನ ಲೈಫ್ ಸೈಕಲ್ ಮುಗಿದ ಮೇಲೆ ಇವೆರಡು ಕೂಡ ಇವು ಕಳಚಿಕೊಳ್ಳುತ್ತವೆ. ಒಂದು ಕೆಳಗಡೆ ಬೀಳ್ತದೆ, ಯಾವುದು ಮೇಲುಗಡೆ ಇದ್ದಂತಹ ಲೇಯರ್ ಏನಿದೆ ಅಲ್ಲ, ಎಪಿಥೀಕ ಏನಿದೆ ಅದು ಕಳಚಿಕೊಂಡು ಕೆಳಗಡೆ ಬೀಳ್ತದೆ. ಈ ಹೈಪೋಥಿಕ ಬಿಕಮ್ಸ್ ದಿ ಎಪಿಥೀಕ. ಆಮೇಲೆ ಅದರ ಮೇಲೆ ಹೊಸ ಹೈಪೋಥಿಕ ಬೆಳೀತದೆ. ಜನ್ರೇಷನ್ ಆಫ್ಟರ್ ಜನ್ರೇಷನ್ ಅವುಗಳ ಸೈಜ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸಿಂಗ್ ಆಗುತ್ತೆ. ಒಂದೊಂದು ದಿವಸ ಅವುಗಳು ಪೆರಿಶ್ ಆಗ್ಬೋದು. ಆವಾಗ ಅವುಗಳು ಒಂದು ಸ್ಪೆಷಲೈಸ್ಡ್ ಸ್ಪೋರ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತೇವೆ. ದೋಸ್ ಸ್ಪೋರ್ಟ್ಸ್ ಆರ್ ಕಾಲ್ಡ್ ಎಸ್ ಆಕ್ಸೋಸ್ಪೋರ್ಟ್ಸ್. ಅದನ್ನು ನಾವು ರೆಸ್ಟಿಟ್ಯೂಷನ್ ಸ್ಪೋರ್ಟ್ಸ್ ಅಂತ ಕರಿತೇವೆ. ಮತ್ತೆ ಸೈಜನ್ನು ರೀಗೇನ್ ಮಾಡಲಿಕ್ಕೆ ಅವುಗಳು ಪ್ರೊಡ್ಯೂಸ್ ಮಾಡುವಂಥ ಸ್ಪೋರ್ಟ್ಸ್ಗಳನ್ನು ನಾವು ಆಕ್ಸೋಸ್ಪೋರ್ಟ್ಸ್ ಅಂತ ಕರಿತೇವೆ. ಇನ್ನೊಂದು ಅವುಗಳಲ್ಲಿರುವಂಥ ಪಿಗ್ಮೆಂಟ್ಗಳು ಗೋಲ್ಡನ್ ಬ್ರೌನ್ ಪಿಗ್ಮೆಂಟ್, ಫ್ಯೂಕೋಕ್ಸಾಂತಿನ್. ಈ ಎರಡು ಶಬ್ದಗಳನ್ನು ಡಯಾಟಮ್ಸ್ನ ಬಗ್ಗೆ ನಾವು ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಫ್ಯೂಕೋಕ್ಸಾಂತಿನ್ ಅಂತ ಕರೀತಾರೆ. ಇದರ ಎಲ್ಲ ಶೆಲ್ಗಳು ಕಳಚಿಕೊಂಡು ಕೆಳಗಡೆ ಬಿದ್ದು ಸಮುದ್ರದ ತಳದಲ್ಲಿ ಒಂದು ದಪ್ಪವಾದಂತಹ ಲೇಯರ್ ಫಾರ್ಮೇಷನ್ ಆಗ್ತದೆ. ನಾವು ಅದನ್ನು ಡಯಾಟಮೇಷಿಯಸ್ ಅರ್ತ್, ಕೆಸಲ್ಗರ್ ಡಯಾಟಮೇಷಿಯಸ್ ಅರ್ತ್ ಅಂತ ಕರೀತೇವೆ. ಈ ಡಯಾಟಮೇಷಿಯಸ್ ಅರ್ಥಲ್ಲಿರುವಂಥ ಈ ಡಯಾಟಮ್ನ ಶೆಲ್ಗಳನ್ನ ತೆಗೆದು ಪಾಲಿಷ್ ಮಾಡಲಿಕ್ಕೆ ಫಿಲ್ಟರಿಂಗ್ ಯೂನಿಟ್ಸ್ಗಳಲ್ಲಿ, ಈ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಗೋಡೆಗಳು ಅವುಗಳನ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ರೇಡಿಯೇಷನ್ಸ್ಗಳು ಹೊರಗೆ ಬರದೇ ಇರುವಾಗ ಗೋಡೆಯನ್ನು ತಡೆಯಲಿಕ್ಕೋಸ್ಕರ ಈ ಶೆಲ್ಸ್ಗಳನ್ನು ಬಳಸಲಾಗುತ್ತೆ. ಆಯಿಲ್ ಫಿಲ್ಟರ್ ಮಾಡಲಿಕ್ಕೆ, ಪೆಟ್ರೋಲಿಯಂ ವೆಲ್ಸ್ಗಳಲ್ಲಿ, ಆಯಿಲ್ ಫಿಲ್ಟರಿಂಗ್ಗಳಲ್ಲಿ, ಗ್ಲಾಸನ್ನು ಪಾಲಿಷ್ ಮಾಡಲಿಕ್ಕೆ ಈ ಶೆಲ್ಸ್ಗಳನ್ನು, ಯಾವ ಡಯಾಟಮ್ಸ್ನ ಶೆಲ್ಸ್ಗಳನ್ನು ಬಳಸಲಾಗುತ್ತೆ. ಅವುಗಳು ಬಿದ್ದು ಕೆಳಗಡೆ ಆಗುವಂಥ, ಓಷನ್ನ ಕೆಳಗಡೆ ಆಗುವಂತಹ ಆ ಲೇಯರನ್ನು ನಾವು ಡಯಾಟಮೇಷಿಯಸ್ ಅರ್ತ್ ಅಂತ ಕರಿತೀವಿ. ನೋಡಿ, ಭಾಳಷ್ಟು ವಿಚಾರಗಳನ್ನು ನಾವು ಡಯಾಟಮ್ಸ್ಗಳ ಬಗ್ಗೆ ನಾವು ಕಲ್ತ್ವಿ. ಬಿಲಿಯನ್ಸ್ ಆಫ್ ಇಯರ್ಸ್ ಇವುಗಳ ಶೆಲ್ಸ್ಗಳು ಸಮುದ್ರ ತಳದಲ್ಲಿ ಬಿದ್ದು ಒಂದು ದೊಡ್ಡ ಲೇಯರೇ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ಡಯಾಟಮೇಷಿಯಸ್ ಅರ್ತ್ ಅಂತ ಕರಿತೇವೆ. ಇವುಗಳ ವಾಲ್ ಯಾವುದನ್ನು ಮಾಡಲ್ಪಟ್ಟಿರ್ತದೆ, ಸಿಲಿಕಾ ಶೆಲ್ಸ್ಗಳು ಮಾಡಲ್ಪಟ್ಟಿರ್ತದೆ. ಇನ್ನೊಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ನೋಡಿ, ಡೈನೋಫ್ಲಾಜೆಲ್ಲೇಟ್ಸ್. ಇವುಗಳು ಹೆಚ್ಚಾಗಿ ಮೆರಾಯಿನ್ಗಳು, ಫೋಟೋಸಿಂಥೆಸಿಸನ್ನು ಮಾಡುತ್ತವೆ. ಇವುಗಳಲ್ಲೂ ಕೂಡ ಬೇರೆ ಬೇರೆ ಪಿಗ್ಮೆಂಟ್ಗಳಿದೆ, ಫ್ಯೂಕೋಕ್ಸಾಂತಿನ್ ಥರ. ಇವುಗಳಲ್ಲಿ ಗಾನೋಲಾಕ್ಸ್ ಅಂತ ಒಂದು ಗೊತ್ತಿದೆ, ನೀವು ಓದಿದ್ದೀರಿ. ಇದು ರೆಡ್ ಟೈಡ್. ಇವುಗಳು ಕೆಂಪು, ಬೇರೆ ಬೇರೆ ರೆಡ್, ಆರೆಂಜ್, ಈ ಥರ ಬೇರೆ ಬೇರೆ ಪಿಗ್ಮೆಂಟ್ಗಳಲ್ಲಿ ಇರ್ತವೆ. ಇವುಗಳು ಒಂದೇ ಸಲಕ್ಕೆ ಸಮುದ್ರ ಅಲೆಯ ಮೂಲಕ ದಡಕ್ಕೆ ಬರಬೇಕಾದ್ರೆ ಇಟ್ ಲುಕ್ಸ್ ಲೈಕ್, ಅದನ್ನು ನಾವು ಕೆಂಪು ಅಲೆಗಳು, ಅದು ರೆಡ್ ಟೈಡ್ಸ್ ಅಂತ ಕರೀತೇವೆ. ಸೊ ರೆಡ್ ಟೈಡ್ಸ್ಗೆ ಕಾರಣ ಆಗುವಂತಹ ಜೀವಿಗಳು ಯಾವುದು ಅಂತ ಹೇಳಿದ್ರೆ ಡೈನೋಫ್ಲಾಜೆಲ್ಲೇಟ್ಸ್ ಅಂತ ಕರೀತಾರೆ. ಓಕೆ, ಈ ಪ್ರಶ್ನೆಯನ್ನು ನೋಡಿದಾಗ ವಿಚ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದಾಗ ಈ ಶಬ್ದ ಇಲ್ಲಿ ತಪ್ಪಿದೆ. ನಾನ್ ಓವರ್ಲ್ಯಾಪಿಂಗ್ ಶೆಲ್ಸ್ ಅಲ್ಲ, ದೇ ಪೊಸೆಸ್, ಡಯಾಟಮ್ಸ್ ಪೊಸೆಸ್ overlapping shells which fit together like a soap box. So answer is C. In diatom cell wall form two thin overlapping shells which fit together as in a soap box. The is well embedded in with silica and thus the walls are indestructible. Thus diatoms have left behind a large amount of cell wall deposits in their habitat. The accumulation is called as diatomaceous earth. Okay, let us go to the next question. Select the correct option from the matched pair. Viroids, naked infective RNA, prion, infectious protein affecting only plants, capsid, protein coat of the viroid, phytophage, double stranded DNA. ಇದು ಯಾವ ಸ್ಟೇಟ್ಮೆಂಟ್ ಸರಿ ಇದೆ ನೋಡಿ.
ಈ ಚಾಪ್ಟ್ರಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ನಾವು RH ವಿಟ್ಟಾಕರ್ನ 5 ಕಿಂಗ್ಡಮ್ ಸಿಸ್ಟಮ್ ಲೈಕ್ ಮೊನೇರಾ, ಪ್ರೊಟಿಸ್ಟಾ, ಫಂಗೈ ಮತ್ತು ಮೈಕೋಟಾ, ಪ್ಲಾಂಟೆ ಕಿಂಗ್ಡಮ್, ಈ ಗ್ರೂಪಲ್ಲಿ ಬರುವಂತಹ ಭಾಳಷ್ಟು ಜೀವಿಗಳ ಜನರಲ್ ಕ್ಯಾರೆಕ್ಟರ್ನ ಓದ್ತೇವೆ. ಅದು ಬಿಟ್ಟು ಈ 5 ಗ್ರೂಪ್ಗೆ ಸೇರದಂತಹ ಕೆಲವು ಜೀವಿಗಳ ಬಗ್ಗೆ ಕೂಡ ನಾವು ಓದಿಕೊಳ್ಳಬೇಕು. ಅಟ್ ದ ಎಂಡ್ ಆಫ್ ದಿ ಚಾಪ್ಟರ್ ದೆರ್ ಆರ್ ಸಮ್ ಆರ್ಗ್ಯಾನಿಸಮ್ಸ್ ಲೈಕ್ ಲೈಕೆನ್ಸ್. ಈ ಜೀವಿಗಳ ಬಗ್ಗೆ ನಾವು ಮುಂದೆ ಸೆಕೆಂಡ್ ಇಯರಲ್ಲೂ ಕೂಡ ನೀವು ಓದಿರ್ತೀರಿ ಮ್ಯೂಚುವಾಲಿಸಮಲ್ಲಿ. ಲೈಕೆನ್ಸ್ಗಳು, ಆಮೇಲೆ ಪ್ರಿಯಾನ್ಸ್, ವೈರಸ್, ವೈರಾಯ್ಡ್ಸ್. These organisms are not placed in 5 kingdom classification proposed by RH ವಿಟ್ಟಾಕರ್. RH ವಿಟ್ಟಾಕರ್ನ 5 ಕಿಂಗ್ಡಮ್ ಕ್ಲಾಸಿಫಿಕೇಷನಲ್ಲಿ ಇದು ಯಾವುದನ್ನು ನಾವು ಕಲಿಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವು ಯಾವುದೂ ಕೂಡ ಜೀವಿಗಳಲ್ಲ. ಲೈಕೆನ್ಸ್ ನೋಡಿ, ಇಟ್ ಈಸ್ ಎ ಸಿಂಬಯೋಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ಆಲ್ಗೆ ಮತ್ತು ಫಂಗೈ ಒಟ್ಟೊಟ್ಟಿಗೆ ಬದುಕಿದಾಗ ನಾವು ಆ ಗ್ರೂಪ್ ಆಫ್ ಆಲ್ಗೆ ಮತ್ತು ಫಂಗೈಯನ್ನು ಒಟ್ಟಾಗಿ ಲೈಕೆನ್ ಅಂತ ಕರಿತೇವೆ. ಇಲ್ಲಿ ಆಲ್ಗಲ್ ಕಾಂಪೊನೆಂಟನ್ನು ನಾವು ಫೈಕೋಬಯಾಂಟ್ ಅಂತ ಕರೆದರೆ, ಫಂಗಲ್ ಕಾಂಪೊನೆಂಟನ್ನು ನಾವು ಮೈಕೋಬಯಾಂಟ್ ಅಂತ ಕರಿತೇವೆ. ಅವುಗಳಲ್ಲೊಂದು ಮ್ಯೂಚುವಾಲಿಸಮ್, ಅಂದರೆ ಬೋತ್ ಆರ್ ಮ್ಯೂಚುವಲಿ ಗೆಟ್ ಬೆನಿಫಿಟೆಡ್ ವಿತ್ ಈಚ್ ಅದರ್. ಇಲ್ಲಿ ಆಲ್ಗೆ ಫೋಟೋಸಿಂಥೆಟಿಕ್ ಆಗಿರೋದರಿಂದ ಅದು ಆಹಾರವನ್ನು ಉತ್ಪಾದನೆ ಮಾಡಿಕೊಡ್ತದೆ. ಫಂಗೈ ಅಟ್ಯಾಚ್ಮೆಂಟ್, ಸಬ್ಸ್ಟ್ರಾಟಮ್ ಅಲ್ಲಿಗೆ ತಳಕ್ಕೆ ಅಟ್ಯಾಚ್ ಆಗಲಿಕ್ಕೆ ಫಂಗೈ ಹೆಲ್ಪ್ ಮಾಡಿದರೆ ಆಲ್ಗೆ ಫುಡ್ಡನ್ನು ಪ್ರಿಪೇರ್ ಮಾಡಿ ಕೊಡ್ತದೆ. ಸೊ ಎರಡನ್ನು ಒಟ್ಟಾಗಿ ಬದುಕುವಂತಹ ಜೀವಿಗಳನ್ನು ನಾವು ಅಲ್ಲಿ ಲೈಕೆನ್ ಅಂತ ಕರಿತೇವೆ. ಇನ್ನು ವೈರಸ್ ನಿಮಗೆ ಗೊತ್ತಿದೆ, ವೈರಸ್ ಎಕ್ಸಿಬಿಟ್ ಬೋತ್ ಲಿವಿಂಗ್ ಆ್ಯಸ್ ವೆಲ್ ಆಸ್ ನಾನ್ ಲಿವಿಂಗ್ ಪ್ರಾಪರ್ಟಿ. ಎರಡು ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಪ್ರಾಪರ್ಟಿಯನ್ನು ಎಕ್ಸಿಬಿಟ್ ಮಾಡ್ತೇವೆ. ವೈರಸ್ಗಳು ದೇಹದಿಂದ ಇನ್ನೊಂದು ಹೋಸ್ಟ್ನ ದೇಹದಿಂದ ಹೊರಗಡೆ ಇದ್ದಾಗ ದೇ ವರ್ಕ್ ಲೈಕ್ ಪಾರ್ಟಿಕಲ್ಸ್. ಅವುಗಳು ನಿರ್ಜೀವ ವಸ್ತುಗಳ ಥರ ಬಿಹೇವ್ ಮಾಡಿದರೆ ಹೋಸ್ಟ್ನ ದೇಹದ ಒಳಗಡೆ ಎಂಟರ್ ಆದ ಕೂಡಲೇ ದೇ ಬಿಕಮ್ ವೆರಿ ಆ್ಯಕ್ಟಿವ್ ಆ್ಯಂಡ್ ದೇ ರಿಮೈನ್ ಇನ್ಫೆಕ್ಟಿವ್. ಅವುಗಳಲ್ಲಿ ಕಾಯಿಲೆಯನ್ನು ಉಂಟು ಮಾಡ್ತೇವೆ. ಆದ್ದರಿಂದ ಎರಡೂ ರೀತಿಯ ಪ್ರಾಪರ್ಟಿಯನ್ನು ಎಕ್ಸಿಬಿಟ್ ಮಾಡೋದ್ರಿಂದ, ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಪ್ರಾಪರ್ಟಿಯನ್ನು ಎಕ್ಸಿಬಿಟ್ ಮಾಡೋದ್ರಿಂದ ನಾವು ಅದನ್ನು 5 ಕಿಂಗ್ಡಮ್ ಕ್ಲಾಸಿಫಿಕೇಷನಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳೋದಿಲ್ಲ. ಇನ್ನು ವಾಟ್ ಆರ್ ವೈರಾಯ್ಡ್ಸ್? ವೈರಾಯ್ಡ್ಸ್ ಆರ್ ದಿ ನೇಕೆಡ್ ಇನ್ಫೆಕ್ಟಿವ್ RNA. ಇವುಗಳು ಕಾಯಿಲೆಯನ್ನು ಉಂಟು ಮಾಡುವಂತಹ RNA. ನ್ಯೂಕ್ಲಿಕ್ ಆ್ಯಸಿಡ್ ನಿಮ್ಗೆ ಗೊತ್ತಿದ್ರೆ DNA ಮತ್ತು RNA. ಅದರಲ್ಲಿ RNA ಇನ್ಫೆಕ್ಷಿಯಸ್ RNAಯನ್ನು ನಾವು ಇಲ್ಲಿ ವೈರಾಯ್ಡ್ ಅಂತ ಕರಿತೇವೆ. ಇದರ ಸುತ್ತ ಯಾವುದೇ ಪ್ರೋಟೀನ್ ಕೋಟು ಇರೋದಿಲ್ಲ. ಇಟ್ ಇಸ್ ನೇಕೆಡ್ ಇನ್ಫೆಕ್ಟಿವ್ RNA ಅನ್ನುವಂಥ ಸ್ಟೇಟ್ಮೆಂಟ್ ಇದು ಸರಿ ಇದೆ. ಅದರಿಂದ ಉಳಿದ 3 ತಪ್ಪು ಅನ್ನೋದಾಯಿತು. ಕೇಳಿದ್ದೇನು? ವಿಚ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್? ವೈರಾಯ್ಡ್ ಇಸ್ ನೇಕೆಡ್ ಇನ್ಫೆಕ್ಟಿವ್ RNA ವಿದೌಟ್ ಎನಿ ಪ್ರೋಟೀನ್ ಕೋಟ್. ಈ ಎರಡನೇ ಸ್ಟೇಟ್ಮೆಂಟಲ್ಲಿ ಏನು ತಪ್ಪಿದೆ ಅಂತ ನೋಡುವ. ಪ್ರಿಯಾನ್ಸ್ ಇನ್ಫೆಕ್ಷಸ್ ಪ್ರೋಟೀನ್ ಎಫೆಕ್ಟಿಂಗ್ ಓನ್ಲಿ ಪ್ಲಾಂಟ್ಸ್ ಅನ್ನೋದು ತಪ್ಪು. ಇಟ್ ಇನ್ಫೆಕ್ಟ್ಸ್ ಆ್ಯನಿಮಲ್ಸ್. ಪ್ರಿಯಾನ್ ಉಂಟು ಮಾಡುವ ಕಾಯಿಲೆಗಳ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಳ್ಳೋಣ. ಇನ್ನು ಕ್ಯಾಪ್ಸಿಡ್ ಅನ್ನುವಂಥದ್ದು ಪ್ರೋಟೀನ್ ಕೋಟ್ ಆಫ್ ದಿ ಆಲ್ರೆಡಿ ನಾವು ಹೇಳಿದ್ದೇವೆ, ವೈರಾಯ್ಡ್ಗೆ ಯಾವುದೇ ಪ್ರೋಟೀನ್ ಕೋಟ್ ಇಲ್ಲ. ಆದ್ದರಿಂದ ಕ್ಯಾಪ್ಸಿಡ್ ಅನ್ನುವಂಥದ್ದು, ಕ್ಯಾಪ್ಸಿಡ್ ಇಸ್ ಎ ಗ್ರೂಪ್ ಆಫ್ ಕ್ಯಾಪ್ಸೋಮಿಯರ್ಸ್. 200 ಕ್ಯಾಪ್ಸೋಮಿಯರ್ಗಳು ಒಟ್ಟಾಗಿ ಕ್ಯಾಪ್ಸಿಡ್ ಅಂತ ಕರಿತೇವೆ. ಕ್ಯಾಪ್ಸಿಡ್ ಇಸ್ ದ ಪ್ರೋಟೀನ್ ಕೋಟ್ ಆಫ್ ದಿ ವೈರಸ್. ವೈರಸ್ನ ಸುತ್ತ ಇರುವಂತಹ ಆ ಪ್ರೋಟೀನ್ ಕೋಟನ್ನು ನಾವು ಕ್ಯಾಪ್ಸಿಡ್ ಅಂತ ಕರಿತೇವೆ. ಇನ್ಫೆಕ್ಷಸ್, ವೈರಸ್ ಭಾಳ ಇನ್ಫೆಕ್ಷಸ್ ಯಾಕೆ ಅಂತ ಹೇಳಿದರೆ ಅದು ಸುತ್ತ ಈ ಪ್ರೊಟೆಕ್ಟಿವ್ ಪ್ರೋಟೀನೇಷಿಯಸ್ ಕವರ್ ಇದೆ. ಸೊ ನೆಕ್ಸ್ಟ್ ಒನ್ ಈಸ್ ಇದು. ಹಾಗಾದರೆ ಕ್ಯಾಪ್ಸಿಡ್ ಅನ್ನೋದು ಪ್ರೋಟೀನ್ ಕೋಟ್ ಆಫ್ ದಿ ವೈರಸ್, ನಾಟ್ ವೈರಾಯ್ಡ್. ಇನ್ನು ಫೈಟೋಫೇಜ್ ಆರ್ ದಿ ಫೈಟೋ. ನೋಡಿ ಇಲ್ಲಿ ಶಬ್ದನೇ ನಿಮ್ಗೆ ಗೊತ್ತಾಗುತ್ತೆ. ಫೈಟೋ ಅಂತ ಹೇಳಿದ್ರೆ ಇಟ್ ಇಸ್ ಪ್ಲ್ಯಾಂಟ್. ಫೇಜ್ ಜನರಲಿ ನಾವು ಫೇಜ್ ಅನ್ನೋದು ವೈರಸ್ಗಳಿಗೆ ನಾವು ಬಳಸ್ತೇವೆ. ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳಿದರೆ ದ ವೈರಸ್ ವಿಚ್ ಇನ್ಫೆಕ್ಟ್ ದಿ ಬ್ಯಾಕ್ಟೀರಿಯಾ. ಅಂಡರ್ಸ್ಟ್ಯಾಂಡ್? ಸೊ ಇಟ್ ಈಸ್ ಎ ಪ್ಲ್ಯಾಂಟ್ ವೈರಸ್ ವಿತ್ ಸಿಂಗಲ್ ಸ್ಟ್ಯಾಂಡರ್ಡ್ RNA. ನೆನಪಿಟ್ಟುಕೊಳ್ಳಿ, ಇಟ್ ಇಸ್ ನಾಟ್ ಡಬಲ್ ಸ್ಟ್ಯಾಂಡ್ RNA. ಫೈಟೋಫೇಜ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ಎ ವೈರಸ್ ವಿಚ್ ಇನ್ಫೆಕ್ಟ್ಸ್ ದಿ ಪ್ಲ್ಯಾಂಟನ್ನು ಇನ್ಫೆಕ್ಟ್ ಮಾಡುವಂತಹ ವೈರಸ್ ಅದು. ಬಟ್ ಅದರ ಒಳಗಿರುವಂಥ ಜೆನೆಟಿಕ್ ಮೆಟೀರಿಯಲ್ ಡಬಲ್ ಸ್ಟ್ಯಾಂಡರ್ಡ್ DNA ಅಲ್ಲ, ಇಟ್ ಈಸ್ ಸಿಂಗಲ್ ಸ್ಟ್ಯಾಂಡರ್ಡ್ DNA. ಆದ್ದರಿಂದ ಈ 3 ಆಪ್ಷನ್ಗಳು ತಪ್ಪಿದೆ. ಸೊ ವೈರಾಯ್ಡ್ ಅನ್ನುವಂಥದ್ದು ನೇಕೆಡ್ ಇನ್ಫೆಕ್ಟಿವ್ RNA ವಿದೌಟ್ ಪ್ರೋಟೀನ್ ಕೋಟ್. ಓಕೆ, ಹೋಪ್ ಅದು ನಾವು ಇಲ್ಲಿ ನೋಡಿ, ಇಲ್ಲಿ ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೇ ನಾವು 1, 2, 3, 4 ಎಂಟಿಟಿಗಳು, 4 ಪಾರ್ಟಿಕಲ್ಸ್ಗಳು
ನಾನು ಅದನ್ನು ಜೀವಿ ಅಂತ ಮೆನ್ಷನ್ ಮಾಡೋದಿಲ್ಲ. ವೈರಸ್ ಇಸ್ ನಾಟ್ ಎನ್ ಆರ್ಗ್ಯಾನಿಸಮ್. ಲೈಕೆನ್ ಈಸ್ ದಿ ಅಸೋಸಿಯೇಷನ್ ಆಫ್ ಆಲ್ಗೆ ಆ್ಯಂಡ್ ಫಂಗೈ. ಟೂ ಆರ್ಗ್ಯಾನಿಸಮ್ಸ್ಗಳ ಅಸೋಸಿಯೇಷನನ್ನು ನಾವು ಲೈಕೆನ್ ಅಂತ ಕರೆಯುವಂಥದ್ದು. ಅದು ಲೈಕೆನ್ ಅನ್ನುವಂಥದ್ದು ಒಂದು ವಿಶೇಷ ಜೀವಿ ಅಲ್ಲ. ಏನು ವೈರಾಯ್ಡ್ಸ್ ಆರ್ ದಿ ಇನ್ಫೆಕ್ಷಿಯಸ್ RNA ಪಾರ್ಟಿಕಲ್ಸ್. ಪ್ರಿಯಾನ್ಸ್ ಆರ್ ದಿ ಇನ್ಫೆಕ್ಷಿಯಸ್ ಪ್ರೋಟೀನ್ಸ್. ಅದನ್ನು ಮಿಸ್ಫೋಲ್ಡಿಂಗ್ ಆಫ್ ಪ್ರೋಟೀನ್ ಅಂತ ಕರೀತೇವೆ. ಪ್ರೋಟೀನ್ಗಳೇ ವಿಶೇಷವಾಗಿ ಫೋಲ್ಡ್ ಆಗಿಬಿಟ್ಟು ಅವುಗಳೇ ಇನ್ಫೆಕ್ಷಿಯಸ್ ಆಗೋದನ್ನು ನಾವು ಆ ಇನ್ಫೆಕ್ಷಿಯಸ್ ಪ್ರೋಟೀನನ್ನು ನಾವು ಪ್ರಿಯಾನ್ಸ್ ಅಂತ ಕರೀತೇವೆ. ನಿಮಗೆ ಗೊತ್ತಿದೆ ಪ್ರಿಯಾನ್ಸ್ ಮತ್ತು ವೈರಾಯ್ಡ್ ಇನ್ಫೆಕ್ಷನ್ಸ್ಗಳು ಆಲ್ಮೋಸ್ಟ್ ಫೇಟಲ್. ಅದಕ್ಕೆ ಟ್ರೀಟ್ಮೆಂಟ್ಗಳು ಇಲ್ಲ. ಓಕೆ ಲೆಟ್ ಅಸ್ ಸಿ ದಿ ಸೊಲ್ಯೂಷನ್. ಸೊ ನಾನು ಹೇಳಿದಂತಹ ಎಲ್ಲ ಕಾನ್ಸೆಪ್ಟ್ಗಳು ಇಲ್ಲಿದೆ. ಜಸ್ಟ್ ಗ್ಲಾನ್ಸ್ ಒಂದ್ಸಲ ನೋಡಿ ಅದನ್ನು. Okay, then let us go to the next slide. Read the given statement that describes an infectious particle. ಒಂದು ಇನ್ಫೆಕ್ಷಿಯಸ್ ಪಾರ್ಟಿಕಲ್ನ ಬಗ್ಗೆ ಇಲ್ಲಿ ಕಂಟೆಂಟ್ ಇದೆ. ಆ ಇನ್ಫೆಕ್ಷಿಯಸ್ ಪಾರ್ಟಿಕಲ್ ಯಾವುದು? ನಾನು ಈಗಷ್ಟೇ ಡಿಸ್ಕಸ್ ಮಾಡಿದಂತಹ ಕಂಟೆಂಟ್ಗಳನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದರ ಕ್ಯಾರೆಕ್ಟರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿ. ವಿರಿಯಾನ್, ವೈರಾಯ್ಡ್, ಪ್ರಿಯಾನ್ ಆರ್ ಬ್ಯಾಕ್ಟೀರಿಯೋಫೇಜ್. ಈ ಕ್ಯಾರೆಕ್ಟರ್ಗಳು ಯಾವ ಇನ್ಫೆಕ್ಷಿಯಸ್ ಪಾರ್ಟಿಕಲ್ದು ಅನ್ನೋದು ನೋಡಿ. ಇಟ್ ವಾಸ್ ಡಿಸ್ಕವರ್ಡ್ ಬೈ ಟಿಒ ಡೈನರ್ ಆ್ಯಂಡ್ ವಾಸ್ ಫೌಂಡ್ ಟು ಬಿ ಸ್ಮಾಲರ್ ದ್ಯಾನ್ ವೈರಸಸ್. ಇದರಲ್ಲಿ ಯಾವುದು ಸ್ಮಾಲರ್ ದ್ಯಾನ್ ವೈರಸಸ್ ಅನ್ನೋದನ್ನು ನೋಡಬೇಕು. ಇಟ್ ಕಾಸಸ್ PSTD ಅಂದರೆ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಈ ಜೀವಿ ಟಿಒ ಡೈನರ್ ಕಂಡು ಹಿಡಿದಿದ್ದಾನೆ. ಈ ಜೀವಿ ಆ ವೈರಸ್ಗಿಂತಲೂ ಕೂಡ ಸಣ್ಣದ್ದು. ಇಟ್ ಕಾಸಸ್ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್, ಸ್ಪಿಂಡಲ್ ಟ್ಯೂಬರ್ ಕಾಯಿಲೆಯನ್ನು ಉಂಟು ಮಾಡ್ತದೆ. ಇಟ್ ಈಸ್ ಎ ಫ್ರೀ RNA ಪಾರ್ಟಿಕಲ್. ಈಗ ನಿಮಗೆ ಗೊತ್ತಾಗಿರಬಹುದು, ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಇನ್ಫೆಕ್ಷಿಯಸ್ RNA ಪಾರ್ಟಿಕಲ್ ಅಂತ ಹೇಳಿದರೆ ಯಾವುದು ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ವಿಚ್ ಲ್ಯಾಕ್ಸ್ ದಿ ಪ್ರೋಟೀನ್ ಕೋಸ್ಟ್. ಇನ್ ದ ಪ್ರೀವಿಯಸ್ ಸ್ಲೈಡ್ ಇಟ್ ಸೆಲ್ಫ್ ಡಿಸ್ಕಸ್ಡ್. ಇಟ್ ಈಸ್ ನನ್ ಅದರ್ ದ್ಯಾನ್ ದಿ ವೈರಾಯ್ಡ್. ಈಗ ನಾವು ಡಿಸ್ಕಸ್ ಮಾಡ್ತಿರೋದು ಯಾವುದು ಅಂತ ಈಗಷ್ಟೇ ನಿಮ್ಗೆ ಗೊತ್ತಾಗಿರುತ್ತೆ. ಯಾಕೆ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಅದರ ಜನರಲ್ ಕ್ಯಾರೆಕ್ಟರ್ ನಿಮ್ಗೆ ಹೇಳಿದೆ. ವೈರಾಯ್ಡ್ಸ್ ಆರ್ ದಿ ಇನ್ಫೆಕ್ಷಿಯಸ್ RNA ಪಾರ್ಟಿಕಲ್ ವಿಚ್ ಲ್ಯಾಕ್ಸ್ ದಿ ಪ್ರೋಟೀನ್ ಕೋಟ್. ಈ ಸ್ಲೈಡಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ನಾವು ಇಲ್ಲಿ ಕಲ್ತ್ವಿ ಅಂತ ಹೇಳಿದರೆ, ವಾಟ್ ವಿ learnt in this slide is ವೈರಾಯ್ಡಿಂದ ಬರುವಂತಹ ಕಾಯಿಲೆ ಯಾವುದು? ವೈರಾಯ್ಡಿಂದ ಬರುವಂತಹ ಕಾಯಿಲೆ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್, PSTD ಅಂತ ಕೊಡ್ತಾರೆ. ಭಾಳ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನಾವು ತಿಳ್ಕೊಂಡ್ವಿ ಅಂತ ಹೇಳಿದರೆ, ವೈರಾಯ್ಡ್ಸ್ ಆರ್ ದಿ ಸ್ಮಾಲರ್ ದ್ಯಾನ್ ದಿ ವೈರಸಸ್. ವೈರಾಯ್ಡ್ಸ್ಗಳು ವೈರಸ್ಗಿಂತಲೂ ಕೂಡ ಬಹಳ ಸಣ್ಣದು. ಅವುಗಳ ಸೈಜು ವೈರಸ್ಸೇ ಸಣ್ಣದು, ಆದರೆ ವೈರಸ್ಗಿಂತಲೂ ಕೂಡ ಸಣ್ಣ ಸೈಜ್ ಇರುವಂಥದ್ದು ವೈರಾಯ್ಡ್ಸ್ಗಳು. ಜನರಲಿ ವೈರಾಯ್ಡ್ಸ್ಗಳು ಪ್ಲ್ಯಾಂಟಲ್ಲೇ ಕಾಯಿಲೆಯನ್ನು ಉಂಟು ಮಾಡ್ತದೆ. ಪೊಟ್ಯಾಟೊ ಸ್ಪಿಂಡಲ್ ಅಂತ ಹೇಳಿದರೆ ಇಡೀ ಆಲೂಗಡ್ಡೆ ಸ್ಪಿಂಡಲ್ ಥರ ಹಿಂಗೆ ತಿರುಚಿ ಹೋಗ್ತದೆ. ಅದು ಆಲೂಗಡ್ಡೆನೇ ಥರನೇ ಕಾಣಿಸೋದಿಲ್ಲ. ಅವುಗಳಿಗೆ ಬಹಳ ಕಡಿಮೆ ಮೊಲಿಕ್ಯುಲರ್ ವೇಟ್ ಇದೆ. ಅವುಗಳಲ್ಲಿ RNA ಜೆನೆಟಿಕ್ ಮೆಟೀರಿಯಲ್ ಇದೆ. ಅಫ್ಕೋರ್ಸ್ ವೈರಾಯ್ಡ್ಸ್ ಆರ್ ದಿ RNA ಜೆನೆಟಿಕ್ ಮೆಟೀರಿಯಲ್. ಹಾಗಾದರೆ ಆನ್ಸರ್ ಯಾವುದು? ಇಟ್ಸ್ ನಥಿಂಗ್ ಬಟ್ ದಿ ವೈರಾಯ್ಡ್. ಸೊಲ್ಯೂಷನ್ ಇದೆ. ವೈರಾಯ್ಡ್ಸ್ ಆರ್ ದಿ ಸ್ಮಾಲ್ ಸರ್ಕ್ಯುಲರ್ RNA molecules without protein coat. They consist only RNA which is infectious. They require other helper viruses to establish an infection. ಅವುಗಳು ವೈರಸ್ಗಳೇ ಹೆಲ್ಪನ್ನು ತಗೊಳ್ತವೆ ಟು ಇನ್ಫೆಕ್ಟ್ ಅಷ್ಟೇ. ಅವುಗಳು ಈ ಪಾಯಿಂಟನ್ನು ಅಷ್ಟು ಬೇಕಾಗಿಲ್ಲ. ಬಟ್ ದೇ ರಿಕ್ವೈರ್ ದ ಅಸಿಸ್ಟೆನ್ಸ್ ಆಫ್ ದಿ ವೈರಸಸ್ ಟು ಇನ್ಫೆಕ್ಟ್ ಎ ನ್ಯೂ ಪ್ಲಾಂಟ್. ದ ಸ್ಮಾಲೆಸ್ಟ್ ವೈರಾಯ್ಡ್ identified is a small cytoplasmic RNA. It causes potato spindle tuber disease and they are smaller than the viroids are the smaller than the viruses. Let us go to the next question. Which of the following group of organisms are included under ಕ್ರೈಸೋಫೈಟ್ಸ್? ಈ ಶಬ್ದವನ್ನು ಆಗಷ್ಟೇ ಬಳಸಿದೆ ನಾನು. ಗೋಲ್ಡನ್ ಬ್ರೌನ್ ಆಲ್ಗೆ ಅಂತ ಕರಿತೇವೆ. ಗೋಲ್ಡನ್ ಬ್ರೌನ್ ಆಲ್ಗೆ ಕ್ರೈಸೋಫೈಟ್ಸ್ಗಳು. ಅಲ್ಲಿ ಆಲ್ರೆಡಿ ನಾನು ಆನ್ಸರ್ ಹೇಳಿಬಿಟ್ಟಾಯಿತು. ಇಟ್ಸ್ ಗೋಲ್ಡನ್ ಆಲ್ಗೆ. ಆನ್ಸರ್ ಈಸ್ ನಥಿಂಗ್ ಬಟ್ ದಿ ಡಯಾಟಮ್ಸ್ ಆ್ಯಂಡ್ ಡೆಸ್ಮಿಡ್ಸ್. ಇವುಗಳಲ್ಲಿ ಫ್ಯೂಕೋಕ್ಸಾಂತಿನ್ ಅನ್ನುವಂಥ ಒಂದು ಪಿಗ್ಮೆಂಟ್ ಇದೆ. ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಆ ಶಬ್ದವನ್ನು ಬಳಸಿದ್ದೇನೆ. ಗೋಲ್ಡನ್ ಬ್ರೌನ್ ಕೊಡುವಂಥ ಕ್ಸಾಂಥೋಫಿಲ್ಸ್ ಫ್ಯೂಕೋಕ್ಸಾಂತಿನ್ ಇದೆ. ಆದ್ದರಿಂದ ಅದರ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ.
Chrysophytes are also known as the golden brown algae due to the presence of yellow and brown carotene. Xanthophyll is an accessory pigment. They are facultatively heterotrophic in the absence of light. ಬೆಳಕಿಲ್ಲದೆ ಇದ್ದಾಗ ಅವುಗಳು ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಮಾಡ್ತವೆ. ದೇ ಆರ್ ಯುನಿಸೆಲ್ಯುಲರ್ ಆ್ಯಂಡ್ ಬೈಫ್ಲಾಜೆಲ್ಲೇಟೆಡ್. ಅಂಡರ್ಸ್ಟ್ಯಾಂಡ್? ಡಯಟಮ್ಸ್ನ ಬಗ್ಗೆ ಆಗಷ್ಟೇ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೇವೆ. ಇವುಗಳು ನಾವು ಗೋಲ್ಡನ್ ಆಲ್ಗೆ ಅಂತ ಕರೀತೇವೆ. Let us go to the next slide then. In some fungi, the fungi number is the question. In some fungi, such as dash, the fusion of two haploid cells immediately result in the diploid, while in other group of fungi like dash is intervening dikaryotic stage. ಇಲ್ಲೊಂದು ಫಂಗೈ ಚಾಪ್ಟ್ರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ನೀವು ಸಿ ಇ ಟಿ ಅಥವಾ ನೀಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡೇ ಹೋಗಬೇಕಾಗಿರುವಂಥ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಸೆಕ್ಷುವಲ್ ಸೈಕಲ್ ಇನ್ ಫಂಗೈ. ಅದರ ಬಗ್ಗೆ ಇರುವಂಥ ಪ್ರಶ್ನೆ ಇದು. ಕೆಲವು ಫಂಗೈ ಗ್ರೂಪ್ಗಳಲ್ಲಿ ಸೆಕ್ಷುವಲ್ ಸೈಕಲ್ ಎಕ್ಸಿಬಿಟ್ ಆಗ್ತವೆ. ಅವುಗಳಲ್ಲಿ 3 ಸ್ಟೇಜ್ಗಳು, ಅದರ ಬಗ್ಗೆ ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಒಂದು ಪ್ರಶ್ನೆ ಇದೆ. ಅಲ್ಲಿ 3 ಫೇಸ್ಗಳು ಬರ್ತವೆ, 3 phases ಆಫ್ ಎ ಸೆಕ್ಷುವಲ್ ಸೈಕಲ್. ಅದನ್ನು ಯಾವುದು ಎಕ್ಸಿಬಿಟ್ ಮಾಡುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಓಕೆ, ಇಲ್ಲಿ ನಾನು ನೇರವಾಗಿ ಆನ್ಸರ್ ಹೇಳಿಬಿಡ್ತೇನೆ, ಆಮೇಲೆ ನಾನು ಜನರಲ್ ಕ್ಯಾರೆಕ್ಟರ್ ಹೇಳುತ್ತೆ. In some fungi, such as Phycomycetes, the fusion of two haploid cells immediately result in a diploid cell, while in other group of fungi, like illi, Basidiomycetes, Basidiomycetes ಅಲ್ಲಿ ತೋರಿಸಿದೆ. ಸರಿ ಸರಿ. Basidiomycetes. First one is Ascomycetes. ಇಲ್ಲಿ ಇದೆ ಕೆಳಗಡೆ. An intervening dikaryotic stage occurs called dikaryophase. Dikaryophase ಅನ್ನುವಂಥದ್ದು Basidiomycetes ಅಲ್ಲಿ ಬರುವಂಥದ್ದು. ಸೊ ಇಲ್ಲಿ 3 ಸ್ಟೇಜ್ಗಳು ಬರ್ತವೆ. ಒಂದು ಪ್ಲಾಸ್ಮೋಗೆಮಿ, ಇನ್ನೊಂದು ಕ್ಯಾರಿಯೋಗೆಮಿ, ಮತ್ತೊಂದು ಮಿಯೋಸಿಸ್. ಈ ಥರದ 3 ಸ್ಟೇಜ್ಗಳು ಬರ್ತವೆ. ಓಕೆ, ನೋಡಿ ಇಲ್ಲಿ sexual reproduction in fungi taking place by the fusion of 2 gametes. ಅವುಗಳ ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಗಿಬಿಟ್ಟು ಅವುಗಳಾಗುವಂಥದ್ದು. ಬಟ್ ಈ ಥರದ ರಿಪ್ರೊಡಕ್ಷನ್ ನಮಗೆ ಈಗ ನೋಡಿ 4 ಗ್ರೂಪ್ ಆಫ್ ಫಂಗೈ ಇದೆ. ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್ ಮತ್ತು ಡ್ಯೂಟೆರೋಮೈಸಿಟಿಸ್. ನಾವು ಡ್ಯೂಟೆರೋಮೈಸಿಟಿಸ್ ಗ್ರೂಪನ್ನು ನಾವು ಫಂಗೈ ಇನ್ಪರ್ಫೆಕ್ಟಿ ಅಂತ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ಅವುಗಳಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮೆಥಡ್ ಅವುಗಳಲ್ಲಿ ಇರೋದಿಲ್ಲ. ಆದ್ದರಿಂದ ನಾವು ಅದಕ್ಕೆ ಏನಂತ ಕರಿತೇವೆ, ಆ ಫಂಗೈ ಇನ್ಪರ್ಫೆಕ್ಟಿ ಅಂತ ಕರಿತೇವೆ. ಸೊ ಇನ್ನು ನೋಡಿ ಈ ಫೈಕೋಮೈಸಿಟೀಸಲ್ಲಿ ಈ ಡೈಕ್ಯಾರಿಯೋಫೇಸ್ ಇರುವುದಿಲ್ಲ, ಅದನ್ನು ನೆನಪಿಟ್ಟುಕೊಳ್ಳಿ. ಸೊ ಡೈಕ್ಯಾರಿಯೋಟಿಕ್ ಫೇಸ್ ಇರುವಂಥದ್ದು ಯಾವುದರಲ್ಲಿ, ಬೆಸಿಡಿಯೋಮೈಸಿಟೀಸಲ್ಲಿ. ಅವುಗಳಲ್ಲಿ ಮಧ್ಯದಲ್ಲಿ ಒಂದು ಡೈಕ್ಯಾರಿಯೋಟಿಕ್. ನೋಡಿ ಶಬ್ದದ ಅರ್ಥ ಭಾಳ ಇಂಪಾರ್ಟೆಂಟ್. ಡೈ ಅಂತ ಹೇಳಿದ್ರೆ 2, ಕ್ಯಾರಿಯಾನ್ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್. ಅವುಗಳಲ್ಲಿ ಏನಾಗುತ್ತೆ, ಈ 2 ಇದನ್ನು ನಾವು ಜನರಲ್ ನಾನೊಂದು ಸೆಲ್ ಥರ ತೋರಿಸ್ತೇನೆ. ಇದೊಂದು ಸೆಲ್ ಆಯಿತು ಅಂತ ಅಂದ್ಕೊಳ್ಳೋಣ. ಫಸ್ಟ್ ಏನಾಗುತ್ತೆ, ಈ 2 ಸೆಲ್ಗಳು ಫ್ಯೂಸ್ ಆಗ್ತವೆ. 2 ಸೆಲ್ಗಳು ಫ್ಯೂಸ್ ಆಗ್ತವೆ, ಆದರೆ ನ್ಯೂಕ್ಲಿಯಸ್ಗಳು ಮಾತ್ರ 2 ಹಾಗೆ ಉಳ್ಕೊಂಡಿರ್ತವೆ ಫಾರ್ ಎ ಫ್ಯೂ ಟೈಮ್, ಅಂದರೆ ಸ್ವಲ್ಪ ಹೊತ್ತಿನವರೆಗೆ, ಫಾರ್ ಫ್ಯೂ ಅವರ್ಸ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ 2 ನ್ಯೂಕ್ಲಿಯಸ್ ನೋಡಿ, ಫಸ್ಟ್ 2 ಸೈಟೋಪ್ಲಾಸಮ್ಗಳು ಫ್ಯೂಸ್ ಆಗುತ್ತೆ, ಅದನ್ನು ನಾವು ಪ್ಲಾಸ್ಮೋಗ್ಯಾಮಿ ಅಂತ ಕರಿತೇವೆ. ಅವುಗಳ ಸೈಟೋಪ್ಲಾಸಮ್ ಅಂದರೆ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ, ಅದನ್ನು ನಾವು ಪ್ಲಾಸ್ಮೋಗ್ಯಾಮಿ ಅಂತ ಕರಿತೇವೆ. ಸ್ವಲ್ಪ ಹೊತ್ತಿನವರೆಗೆ ಫಾರ್ ಫ್ಯೂ ಅವರ್ಸ್ ದೇ ರಿಮೈನ್ ಆ್ಯಸ್ ಡೈಕ್ಯಾರಿಯೋಟಿಕ್. ಅಂದರೆ ಕ್ಯಾರಿಯಾನ್ ಅಂತ ಹೇಳಿದರೆ ನ್ಯೂಕ್ಲಿಯಸ್, ಡೈ ಅಂತ ಹೇಳಿದರೆ 2 ನ್ಯೂಕ್ಲಿಯಸ್ಗಳು ಅಲ್ಲಿ ಹಾಗೆ ಇರ್ತವೆ. ಈ ಫೇಸ್ಗಳು ನಮಗೆ ಎಲ್ಲಿ ಕಾಣಿಸ್ತವೆ, ಯಾವುದರ ರಿಪ್ರೊಡಕ್ಷನ್ ಫೇಸಲ್ಲಿ ಕಾಣಿಸ್ತವೆ ಅಂತ ಹೇಳಿದ್ರೆ ಬೆಸಿಡಿಯೋಮೈಸಿಟೀಸಲ್ಲಿ. ಸೊ ಬೆಸಿಡಿಯೋಮೈಸಿಟೀಸಲ್ಲಿ ಫಾರ್ ಫ್ಯೂ ಅವರ್ಸ್ ಇಲ್ಲಿ ಡೈಕ್ಯಾರಿ. ಆಮೇಲೆ ಏನಾಗುತ್ತೆ, 2 ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಗ್ತವೆ. ಬೋತ್ ನ್ಯೂಕ್ಲಿಯಸ್ ಆರ್ ಗೆಟ್ ಫ್ಯೂಸ್ಡ್.
ಆಮೇಲೆ ನೆಕ್ಸ್ಟ್ ಆಗುವಂಥ ಸ್ಟೇಜ್ ಯಾವುದು? ಮಿಯೋಸಿಸ್. ಅಂದರೆ ಇಲ್ಲಿ ನೋಡಿ, ಈಗಲೇ ನಿಮಗೆ 3 ಹಂತಗಳು ಗೊತ್ತಾಯಿತು. ಒಂದನೇ ಹಂತದಲ್ಲಿ ಏನಾಯಿತು, 2 ಸೆಲ್ಗಳ ಸೈಟೋಪ್ಲಾಸಮ್ ಅಂದರೆ ಪ್ರೋಟೋಪ್ಲಾಸಮ್ಗಳು ಫ್ಯೂಸ್ ಆಯಿತು. ನಾವು ಅದನ್ನು ಪ್ಲಾಸ್ಮೋಗ್ಯಾಮಿ ಅಂತ ಕರಿತೇವೆ. ಆಮೇಲೆ ಏನು ಫ್ಯೂಸ್ ಆಯಿತು? 2 ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಯಿತು. ಅದನ್ನು ನಾವು ಕ್ಯಾರಿಯೋಗ್ಯಾಮಿ ಅಂತ ಕರಿತೇವೆ. ಈ ಪ್ಲಾಸ್ಮೋಗ್ಯಾಮಿ ಮತ್ತು ಕ್ಯಾರಿಯೋಗ್ಯಾಮಿನ ಮಧ್ಯೆ ಒಂದು ಶಾರ್ಟ್ ಪೌಸ್ ಇರ್ತದೆ.